ಆರಂಭ ಮಾಡೋಣ. ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತದೆ. ಆಹಾ, ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ನಮ್ಮ ಆರಂಭವು ತಂದೆ, ಮಗ, ಪಶುದ್ಧಾತ್ಮ ಆಗಿರುವ ತ್ರೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಯೇಸು ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನದ ಈ ಸಾಯಂಕಾಲದ ಆರಾಧನೆ ಪ್ರಾರಂಭಿಸುವ ಹಾಗೆ ಹಾಡುವಂತ ಸಂಗೀತಗಳಲ್ಲಿ 291ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 291 ಮೊದಲಿನ 3 ಚರಣ ಮಾತ್ರ ಹಾಡಿಕೊಳ್ಳೋಣ. ನಿನ್ನ ಹೊರತು ಇರಲಾರೆ ಪ್ರಾಣ ಪ್ರಿಯ ಯೇಸುವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡ್ತಾ ಇರುವಂತ ನಮ್ಮ ಪರಲೋಕದ ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಅನಂತ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ ಸ್ವಾಮಿ. ಅಪ್ಪ ಕರ್ತನೆ, ಈ ಸಮಯದಲ್ಲಿ ನಿನ್ನ ವಂದಿಸ್ತೇವಪ್ಪ ಸ್ವಾಮಿ, ನಿನ್ನನ್ನು ಸನ್ಮಾನಿಸ್ತೇವಪ್ಪ ಸ್ವಾಮಿ, ನಿನ್ನನ್ನು ಗೌರವಿಸ್ತೇವಪ್ಪ ಸ್ವಾಮಿ. ನೀನು ಮಾಡಿದಂಥ ಎಲ್ಲ ಸಹಾಯಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರಪ್ಪ ಕರ್ತನೆ. ಈ ಸಾಯಂಕಾಲ ವೇಳೆಯಲ್ಲಿ ನಿನ್ನ ದಿವ್ಯ ಸನ್ನಿಧಿಯಲ್ಲಿ ಬರುವಂಥ ಕೃಪಾವಕಾಶವನ್ನು ನಮ್ಮೆಲ್ಲರ ಜೀವಿತಕ್ಕೆ ನೀವು ಅನುಗ್ರಹ ಮಾಡಿಕೊಟ್ಟಿದ್ದೀರಪ್ಪ ಯೇಸುವೆ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ ಸ್ವಾಮಿ. ಅಪ್ಪ ಕರ್ತನೆ, ಈ ಪವಿತ್ರವಾದ ದಿನಗಳಲ್ಲಿ, ಈ ಪರಿಶುದ್ಧವಾದ ದಿನಗಳಲ್ಲಿ ಅಪ್ಪ ಕರ್ತನೆ, ಬೆಳಗ್ಗೆ ಸಾಯಂಕಾಲ ನಿನ್ನ ವಾಕ್ಯವನ್ನು ನಾವು ಕೇಳ್ತಾ ಇದ್ದೇವಪ್ಪ ಸ್ವಾಮಿ. ಅಪ್ಪ ಕರ್ತನೆ, ನಿನ್ನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇರೋದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ ಸ್ವಾಮಿ. ಅಪ್ಪ ಕರ್ತನೆ, ನಿನ್ನ ವಾಕ್ಯದ ಚೌಕಟ್ಟಿನಲ್ಲಿ ಅಪ್ಪ ಕರ್ತನೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ಹಾಗೆ, ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳುವ ಹಾಗೆ, ನಮ್ಮನ್ನು ಅವಲೋಕನ ಮಾಡಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡಪ್ಪ ಕರ್ತನೆ. ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ರೂಪಾಂತರಿಸಪ್ಪ ಕರ್ತನೆ, ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇನಪ್ಪ ಸ್ವಾಮಿ. ಅಪ್ಪ ಕರ್ತನೆ, ವಾಕ್ಯಗಳ ಮೂಲಕ ಬಲ ಹೊಂದಿ ಕರ್ತನೆ, ಅಪ್ಪ ಕರ್ತನೆ, ಎರಡನೇ ಬರಣದಲ್ಲಿ ಕರ್ತನೆ ಸ್ವಾಮಿ, ಅತ್ಯಾಸಕ್ತಿ ಉಳ್ಳವರೆಗೆ ಅಪ್ಪ ಕರ್ತನೆ, ನಾವು ನಿನ್ನ ಬಳಿಗೆ ಸಿದ್ಧರಾಗುವಂತೆ, ನಿನ್ನ ಕಡೆ ತಲುಪಡ್ಲಿಕ್ಕಾಗುವಂತ ಕೃಪೆಯನ್ನು ಅನುಗ್ರಹಿಸಿ ಕೊಡೆ ಎಂಬುದಾಗಿ ನಿನ್ನನ್ನು ಬೇಡುವಳಾಗಿದ್ದೇನಪ್ಪ ಕರ್ತನೆ.
ಸೇರಿ ಬಂದಂತ ಎಲ್ಲ ಪ್ರಿಯ ದೇವಜನರ ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತೇನಪ್ಪ ಕರ್ತನೆ. ಅವರನ್ನು ಬಲಪಡಿಸಪ್ಪ ಕರ್ತನೆ. ಅವ್ರ ಹೃದಯದೊಟ್ಟಿಗೆ ನೀನು ಮಾತನಾಡಪ್ಪ ಸ್ವಾಮಿ. ಅವ್ರ ಹೃದಯಕ್ಕೆ ಬೇಕಂತ ಒಂದು ನಿನ್ನ ವಾಕ್ಯಗಳನ್ನ ಅಪ್ಪ ಕರ್ತನೆ. ದಿನಕ್ಕೆ ಯಾವ ಬೇಕೋ ಮನ್ನ ಬೇಕು ಸ್ವಾಮಿ, ಆತ್ಮಿಕ ಮನ್ನವನ್ನು ಸ್ವಾಮಿ ನೀ ಅನುಗ್ರಹಿಸಿ ಕೊಡು ಎಂಬುದಾಗಿ ನೀನನ್ನು ಬೇಡುವಳಾಗಿದ್ದೇನಪ್ಪ ಕರ್ತನೆ. ಅವ್ರಿಗಿರುವಂತ ಎಲ್ಲಾ ಚಿಂತಾಭಾರವನ್ನು ತೆಗೆದುಹಾಕಪ್ಪ ಸ್ವಾಮಿ. ಅವ್ರ ಇಷ್ಟಾರ್ಥವನ್ನು ಪೂರೈಸಿ ಕರ್ತನೆ. ಆತ್ಮಿಕವಾಗಿ ಅವ್ರನ್ನ ಬಲಪಡಿಸಿ ಆತ್ಮಿಕವಾಗಿ ಸಬಲರನ್ನಾಗಿ ಮಾಡು ಎಂಬುದಾಗಿ ನೀನನ್ನು ಬೇಡುವಳಾಗಿದ್ದೇನಪ್ಪ ಕರ್ತನೆ. ವಿಶೇಷವಾಗಿ ಸಮಯದಲ್ಲಿ ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಂದು ಕುಟುಂಬವನ್ನು ಜ್ಞಾಪಕ ಮಾಡಿಕೊಳ್ತೇನಪ್ಪ ಕರ್ತನೆ. ಕುಟುಂಬದಲ್ಲಿ ವಾಸವಾಗಿರುವಂತಹ ಪ್ರತಿಯೊಬ್ಬೊಬ್ಬರನ್ನಪ್ಪ ಕರ್ತನೆ ಹೆಸರಾಗಿ ನಿನ್ನ ಆಶೀರ್ವಾದ ಮಾಡಪ್ಪ ಕರ್ತನೆ. ಕುಟುಂಬದಲ್ಲಿ ಬೇಕಂತ ಸಮಾಧಾನ, ನೆಮ್ಮದಿ, ಶಾಂತಿಯನ್ನು ನೀ ಅನುಗ್ರಹಿಸಿ ಕೊಡಪ್ಪ ಕರ್ತನೆ. ಅಪ್ಪ ಕರ್ತನೆ ಸಭೆಗಿರಲಿ ಅಪ್ಪ ಕರ್ತನೆ. ಆಲಯದ ಅಭಿಮಾನವನ್ನು ಹುಟ್ಟಿಸಪ್ಪ ಕರ್ತನೆ. ಆಲಯಕ್ಕೆ ಕ್ರಮವಾಗಿ ಬರುವಂತೆ, ವಾಕ್ಯವನ್ನು ಕೇಳುವಂತೆ, ವಾಕ್ಯವನ್ನು ಕೇಳುವುದರ ಮೂಲಕ ಅಪ್ಪ ಕರ್ತನೆ ತಮ್ಮಗೂ ತಮ್ಮ ಕುಟುಂಬಕ್ಕೆ ಸ್ವಾಮಿ ಆಶೀರ್ವಾದ ಹೊಂದಿಕೊಳ್ಳಿಕ್ಕೆ ಅಂತ ಕೃಪೆಯನ್ನು ಅವರಿಗೆ ನೀ ಅನುಗ್ರಹಿಸಿ ಕೊಡ ಎಂಬುದಾಗಿ ಬೇಡಿಕೊಂಡು ಕರ್ತನೆ. ಇರುವಂತ ಎಲ್ಲಾ ಲೌಕಿಕತೆಯನ್ನು ತೆಗೆದುಹಾಕಿ ಆತ್ಮಿಕವಾಗಿ ಅವ್ರನ್ನ ಬಲಪಡಿಸಿ ಎಂಬುದಾಗಿ ನೀನನ್ನು ಬೇಡುವಳಾಗಿದ್ದೇನಪ್ಪ ಕರ್ತನೆ. ವಿಶೇಷವಾಗಿ ಅಪ್ಪ ಕರ್ತನೆ ನಮ್ಮ ಸಭೆಯ ಮಕ್ಕಳು SLC ಮಕ್ಕಳು ಅಪ್ಪ ಕರ್ತನೆ ಎಕ್ಸಾಮ್ಗಳನ್ನು ಬರಿತಾ ಇದ್ದಾರಪ್ಪ ಸ್ವಾಮಿ. ಮಕ್ಕಳಿಗೆ ಬೇಕಂತ ಉತ್ಕೃಷ್ಟವಾದ ಜ್ಞಾನ ವಿವೇಕಗಳನ್ನು ಹೇಳಿಕೊಡಪ್ಪ ಸ್ವಾಮಿ. ಮಕ್ಕಳ ಅಪ್ಪ ಕರ್ತನೆ ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೂಲಕ, ಒಳ್ಳೆಯ ಎಕ್ಸಾಮ್ ಬರೆಯುವುದರ ಮೂಲಕ ಒಳ್ಳೆಯ ಫಲಿತಾಂಶವನ್ನು ಹೊಂದಿಕರ್ತನೆ. ಉತ್ತಮವಾದ ಸ್ಥಾನಮಾನಗಳು ನಮ್ಮ ಸಭೆಯ ಮಕ್ಕಳು ಹೊಂದಿಕೊಳ್ಳಿಕ್ಕೆ ಅಂತ ಕೃಪೆಯನ್ನು ಅನುಗ್ರಹಿಸಿ ಕೊಡಪ್ಪ ಕರ್ತನೆ. ವಿಶೇಷವಾಗಿ ಅಪ್ಪ ಕರ್ತನೆ ದ್ವಿತೀಯ PUC ಮಕ್ಕಳು ಎಕ್ಸಾಮ್ಗಳನ್ನು ಬರೆದಿದ್ದಾರಪ್ಪ ಸ್ವಾಮಿ. ಫಲಿತಾಂಶಕ್ಕಾಗಿ ಕಾದು ನೋಡ್ತಾ ಇದ್ದಾರಪ್ಪ ಸ್ವಾಮಿ. ಊಹೆಗೆ ಮೀರಿದ ಫಲಿತಾಂಶ ಸ್ವಾಮಿ ನಮ್ಮೆಲ್ಲ ಸಭೆಯ ಮಕ್ಕಳಿಗೆ ಅನುಗ್ರಹಿಸಿ ಕೊಡೆ ಎಂಬುದಾಗಿ ನೀನನ್ನು ಬೇಡುವಳಾಗಿದ್ದೇನಪ್ಪ ಕರ್ತನೆ. ವಿಶೇಷವಾಗಿ ಸಮಯದಲ್ಲಿ ವಾಕ್ಯ ಸಂದೇಶನ ಕೊಡುವಂತ ಪ್ರಿಯ ಅಯ್ಯನವರು ನಿನ್ನ ಕೈಗೆ ಒಪ್ಪಿಸಿ ಕೊಡ್ತೇನಪ್ಪ ಕರ್ತನೆ. ಅವರು ಬಿತ್ತುವಂತ ವಾಕ್ಯಗಳು ಅಪ್ಪ ಕರ್ತನೆ, ಅವ್ರ ಬಾಯಿಂದ ಹೊರಡುವಂತ ಮಾತುಗಳ ಅಪ್ಪ ಕರ್ತನೆ ನಿನ್ನ ಮಾತುಗಳಾಗಿರಲ್ಲ ಅಪ್ಪ ಕರ್ತನೆ. ಬರುವಂತ ಮಾತುಗಳ ಅಪ್ಪ ಕರ್ತನೆ ಬಂದಂತ ಜನರಲ್ಲಿ ಪಶ್ಚಾತ್ತಾಪವನ್ನು, ಮಾನಸಾಂತರವನ್ನು ಅಪ್ಪ ಕರ್ತನೆ ಬದಲಾವಣೆಯನ್ನು ಉಂಟು ಮಾಡಲಿ ಎಂಬುದಾಗಿ ನಿನ್ನನ್ನು ಬೇಡಿಕೊಳ್ತೇನಪ್ಪ ಸ್ವಾಮಿ. ಹೇಗೂ ಸ್ವಾಮಿ ನಮ್ಮ ಚಿತ್ತವಲ್ಲ ಕರ್ತನೆ, ನಿನ್ನ ಚಿತ್ತಂತೆ ನಡೆಸಿ ಎಂದು ಈ ಚಿಕ್ಕ ಪ್ರಾರ್ಥನೆಯನ್ನು ಅತಿ ಬೇಗನೆ ಬರ್ಲಿಕ್ಕಿರುವಂತ ನಜರೇತಿನ ಯೇಸುವಿನ ಸರ್ವಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈ ದಿನಕ್ಕೆ ನೇಮಕವಾದಂತಹ ಸತ್ಯವೇದ ಪಾರಾಯಣ ಓದುವ ಪೂರ್ವದಲ್ಲಿ ಹಾಡುವಂತ ಸಂಕೀರ್ತನೆಗಳಲ್ಲಿ 64ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 64 ಮೊದಲಿನ 2 ಚರಣ ಮಾತ್ರ ಹಾಡಿಕೊಳ್ಳೋಣ. ಶಿಲುಬೆಯ ಹೋತವ ನೀನೇ ಯೇಸು ನೀನೇ, ಶಿಲುಬೆಯ ಹೋತವ ನೀನೇ ಯೇಸು ನೀನೇ, ಲಲಿತ ನಿವಾಸವ ಬಿಟ್ಟವ ನೀನೇ, ಲಲಿತ ನಿವಾಸವ ಬಿಟ್ಟವ ನೀನೇ, ಇಳಿಯೋಳೆ ಮನು ಪಡಕೊಂಡವ ನೀನೇ, ಇಳಿಯೋಳೆ ಮನು ಪಡಕೊಂಡವ ನೀನೇ ಯೇಸು ನೀನೇ, ಶಿಲುಬೆಯ ಹೋತವ ನೀನೇ ಯೇಸು ನೀನೇ, ಪಾಪದ ಕಷ್ಟವ ನೀಗಿಪೆ ನೀನೇ, ಪಾಪದ ಕಷ್ಟವ ನೀಗಿಪೆ ನೀನೇ, ತಾಪವ ಹೊಂದಿದ ರಕ್ಷಕ ನೀನೇ, ತಾಪವ ಹೊಂದಿದ ರಕ್ಷಕ ನೀನೇ ಯೇಸು ನೀನೇ, ಶಿಲುಬೆಯ ಹೋತವ ನೀನೇ ಯೇಸು ನೀನೇ. ಶ್ರಮಾಧ್ಯಾನದ 41ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಯೆರೆಮೀಯನ ಪ್ರವಾದನೆ ಗ್ರಂಥ ಅಧ್ಯಾಯ 7 ವಚನಗಳು 9ರಿಂದ 15ರವರೆಗೆ. ಯೆರೆಮೀಯನ ಪ್ರವಾದನೆ ಗ್ರಂಥ ಅಧ್ಯಾಯ 7 ವಚನಗಳು 9ರಿಂದ 15ರವರೆಗೆ. ನೀವು ಕಳುವು, ಕೊಲೆ, ಹಾದರಗಳನ್ನು ಮಾಡಿ ಸುಳ್ಳು ಸಾಕ್ಷಿ ಹೇಳಿ ಬಾಳನಿಗೆ ಹೋಮವನ್ನರ್ಪಿಸಿ ಕಂಡು ಕೇಳದ ಅನ್ಯ ದೇವತೆಗಳನ್ನು ಹಿಂಬಾಲಿಸಿದ ಮೇಲೆ ನನ್ನ ಹೆಸರುಗೊಂಡಿರುವ ಈ ಆಲಯಕ್ಕೆ ಬಂದು ನನ್ನ ಸನ್ನಿಧಿಯಲ್ಲಿ ನಿಂತು ನಮಗೆ ಪರಿಹಾರವಾಯಿತು ಎಂದು ಹೇಳಿ ಈ ಎಲ್ಲ ಅಸಹ್ಯ ಕಾರ್ಯಗಳನ್ನು ಇನ್ನೂ ನಡೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳುವಿರೋ?
ನನ್ನ ಹೆಸರುಗೊಂಡಿರುವ ಈ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿಯಾಯಿತೋ? ಆಹಾ, ನಾನೇ ಇದನ್ನೆಲ್ಲ ನೋಡಿದ್ದೇನೆ ಎಂಬುದು ಯೆಹೋವನಾದ ನನ್ನ ನುಡಿ. ನಾನು ಮೊದಲು ನನ್ನ ನಾಮವನ್ನು ಸ್ಥಾಪಿಸಿದ ಶಿಲೋವಿನಲ್ಲಿನ ನನ್ನ ಸ್ಥಾನಕ್ಕೆ ನೀವು ಹೋಗಿ ನನ್ನ ಜನರಾದ ಇಸ್ರಾಯೇಲರ ಅಧರ್ಮದ ನಿಮಿತ್ತ ನಾನು ಅದಕ್ಕೆ ತಂದ ಗತಿಯನ್ನು ನೋಡಿರಿ. ನಾನು ಸಾವಕಾಶ ಮಾಡದೆ ನಿಮಗೆ ನುಡಿದ ಮಾತುಗಳನ್ನು ನೀವು ಕೇಳದೆ, ನಿಮ್ಮನ್ನು ಕರೆದ ನನಗೆ ಉತ್ತರ ಕೊಡದೆ ಈ ಕೃತ್ಯಗಳನ್ನೆಲ್ಲ ನಡೆಸಿದ ಕಾರಣ ನನ್ನ ನಾಮಕ್ಕೆ ನೆಲೆಯಾಗಿ ನಿಮ್ಮ ಭರವಸಕ್ಕೆ ಆಧಾರವಾದ ಆಲಯಕ್ಕೂ ನಾನು ನಿಮಗೆ ಮತ್ತು ನಿಮ್ಮ ಪಿತೃಗಳಿಗೆ ದಯಪಾಲಿಸಿದ ಸ್ಥಳಕ್ಕೂ ಶಿಲೋವಿಗೆ ತಂದ ಗತಿಯನ್ನೇ ಈಗ ತರುವೆನು. ಮತ್ತು ನಾನು ನಿಮ್ಮ ಎಲ್ಲ ಸಹೋದರರನ್ನು, ಅಂದರೆ ಸಮಸ್ತ ಎಫ್ರಾಯಿಂ ವಂಶದವರನ್ನು ಎಸೆದು ಬಿಟ್ಟ ಹಾಗೆ ನಿಮ್ಮನ್ನು ನನ್ನ ಕಣ್ಣೆದುರಿನಿಂದ ಎಸೆದು ಬಿಡುವೆನು ಎಂಬುದು. ಪ್ರಕಟಣೆಗಳು. ಈ ದಿನಕ್ಕೆ ನಮ್ಮ ಮಧ್ಯದಲ್ಲಿ ದೈವ ಸಂದೇಶವನ್ನು ಕೊಡುವುದಕ್ಕಾಗಿ ರೆವರೆಂಡ್ ಡಾಕ್ಟರ್ ಕ್ರಿಸ್ಟೋಫರ್ ಜಾರ್ಜ್ ಅಯ್ಯನವರು ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿದ್ದಾರೆ. ಇವರು ಈ ಪವಿತ್ರವಾದ ವಾರದ ಉದ್ದಕ್ಕೂ ಬೆಳಿಗ್ಗೆ ಸಾಯಂಕಾಲ ದೇವರ ಸಂದೇಶವನ್ನು ಬೋಧಿಸುವವರಾಗಿದ್ದಾರೆ. ಇವರನ್ನು ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ಸೇರಿದಂತೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುವಳಾಗಿದ್ದೇನೆ. ನಾವು ತಂದಂತಹ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಹಾಡುವಂತ ಸಂಕೀರ್ತನೆಗಳಲ್ಲಿ 111ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 111, ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸೈ. ಕಾಣಿಕೆ ಕೂಡೋರಿಗೆ ಹಾಡಿಕೊಳ್ಳೋಣ. ನಂತರ ಅಯ್ಯನವರು ಕಾಣಿಕೆಗಾಗಿ ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸ. ದುರಿತ ಶೋಕವನ್ನು ತೆಗೆದು ವರವ ಪಾರಿಸ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸ. ವರದಾನಾಜ್ಞೆಗಳನ್ನು ಮೀರಿ ಸುರುಳನಾದೆನ. ವರದಾನಾಜ್ಞೆಗಳನ್ನು ಮೀರಿ ಸುರುಳನಾದೆನ. ಧರಣಿ ಭ್ರಾಂತಿಯಿಂದ ಲವಣ ಮರೆತು ಬಿಟ್ಟೆನ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸ. ಪಾಪ ಮಾಡಿ ನಾನು ಸ್ವಾಮಿ ಕೋಪಗೀಡಾದೆ. ಪಾಪ ಮಾಡಿ ನಾನು ಸ್ವಾಮಿ ಕೋಪಗೀಡಾದೆ. ಆಪದಾಂಡವನು ನಿನ್ನ ಕಾಪು ಸೇರಿದೆ. ಗುರುವೇ ನಿನ್ನ ಸ್ತೋತ್ರಿಸುವೆನು ಕರುಣಾದೀಕ್ಷಿಸ. ತಾಪಗಳ
ನಾವು ಸಮರ್ಪಿಸಿದ ಕಾಣಿಕೆಗಳನ್ನು ದೇವರಿಗೆ ಕೈಗೆ ಒಪ್ಪಿಸಿಕೊಡುವ. ಪ್ರಿಯ ಕರ್ತನೆ, ನಿನ್ನ ಎಲ್ಲ ಕೊಡುಗೆಗಳಿಗಾಗಿ, ನಿನ್ನ ಎಲ್ಲ ವರದಾನಗಳಿಗಾಗಿ ನಿನಗೆ ಸ್ತೋತ್ರ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ದಿವಸ ನೀನು ನಮ್ಮ ಜೊತೆಯಲ್ಲಿದ್ದು ಕೈ ಹಿಡಿದು ನಡೆಸುತ್ತಾ ಬಂದಿದ್ದೆ. ನಮ್ಮ ಕಷ್ಟದಲ್ಲಿ, ನಮ್ಮ ನೋವಿನಲ್ಲಿ, ನಮ್ಮ ಸಂತೋಷದಲ್ಲಿ ನೀನು ಪಾಲುಗಾರನಾಗಿದ್ದೆ. ನೀನು ವಾಗ್ದಾನ ಮಾಡಿದ ಹಾಗೆ ನಮ್ಮೊಟ್ಟಿಗೆ ಯಾವಾಗಲೂ ಇರುವುದಕ್ಕಾಗಿಯೂ ನಿನಗೆ ಸ್ತೋತ್ರ. ಕರ್ತನೆ, ನಮ್ಮ ಜೀವನದ ಪ್ರಯಾಣದಲ್ಲಿ ನೀನು ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮನ್ನು ಕೈ ಹಿಡಿದು ಮುನ್ನಡೆಸು. ಮುಖ್ಯವಾಗಿ ನಮ್ಮ ನಂಬಿಕೆಯ ಪ್ರಯಾಣದಲ್ಲಿ ಇದುವರೆಗೆ ನೀನು ಮಾಡಿದ ಎಲ್ಲ ಮಹತ್ವಗಳನ್ನು ನೆನೆಸಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಅಲ್ಪರು ಅಯೋಗ್ಯರಾದ ನಮ್ಮನ್ನು ನೀನು ನಿನ್ನ ಮಕ್ಕಳನ್ನಾಗಿ ಸ್ವೀಕರಿಸಿದಕ್ಕಾಗಿ ನಿನಗೆ ಸ್ತೋತ್ರ. ನಾವು ನಿನ್ನ ವಾಕ್ಯವನ್ನು ಕೇಳಿದಾಗಿಯೂ ಅದರಂತೆ ನಡೆದುಕೊಳ್ಳದೆ ಅನೇಕ ಸಲ ನಿನ್ನ ವಾಕ್ಯದಿಂದ ದೂರ ಹೋಗದಾಗಲೂ ನಮ್ಮ ಮೇಲೆ ಪ್ರೀತಿ ಇಟ್ಟು, ಕರುಣೆ ಇಟ್ಟು ನಮ್ಮನ್ನು ಕ್ಷಮಿಸಿ ಮತ್ತೆ ಮತ್ತೆ ನಮ್ಮನ್ನು ಶುದ್ಧೀಕರಿಸುವುದಕ್ಕಾಗಿಯೂ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಆಲಯದಲ್ಲಿ ಸೇರಿ ಬರುವಂಥ ಯೋಗ್ಯತೆಗಳು ನಮ್ಮಲ್ಲಿ ಹೆಚ್ಚಾಗಿ ಇಲ್ಲ. ಆದರೂ ನಿನ್ನ ಪ್ರೀತಿಯನ್ನು, ನಿನ್ನ ಕೃಪೆಯನ್ನು ಆತುಕೊಂಡೇ ನಿನ್ನ ಬಳಿಗೆ ಬಂದಿದ್ದೇವೆ. ಮತ್ತು ನಿನ್ನ ಸನ್ನಿಧಾನಕ್ಕೆ ಬರುವಾಗ ನೀನೆಲ್ಲ ಉಪಕಾರಗಳನ್ನು ಸ್ಮರಿಸಿ ಈ ಅಲ್ಪ ಕಾಣಿಕೆಗಳನ್ನು ಕೊಟ್ಟಿದ್ದೇವೆ. ಈ ಕಾಣಿಕೆಗಳನ್ನು ನೀನು ಸ್ವೀಕರಿಸು, ಈ ಕಾಣಿಕೆಗಳನ್ನು ನೀನು ಆಶೀರ್ವದಿಸು. ಈ ಕಾಣಿಕೆಗಳು ಯೋಗ್ಯವಾದ ರೀತಿಯಲ್ಲಿ ನನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತೆ ಸಹಾಯ ಮಾಡು. ಮತ್ತು ಆವರ್ತಿ ಸ್ವಾಮಿ, ಈ ಕಾಣಿಕೆಗಳನ್ನು ನಮ್ಮನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಆಮೇನ್. ಧ್ಯಾನ ಸಮಯವನ್ನು ಪ್ರವೇಶಿಸುವ ಪೂರ್ವದಲ್ಲಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಹಾಡುವಂಥ ಸಂಗೀತಗಳಲ್ಲಿ 150ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 150, ದೇವರೇ ಸುವಾರ್ತೆಯನ್ನು ಕೇಳ ಕೂಡ ಬಂದೆವು. 2 ಚರಣವನ್ನು ಹಾಡಿಕೊಳ್ಳೋಣ. ಕ್ಷಣಕಾಲ ಮೌನವಾಗಿದ್ದು ಕರ್ತನ ಕೈಗೆ ನಮ್ಮನ್ನು ಒಪ್ಪಿಸಿಕೊಡುವ. ಇವತ್ತಿನ ದಿನದಲ್ಲಿ ನಮಗೆ ಸಿಗಬೇಕಾದ ಸಂದೇಶವು ನಮ್ಮ ಪಾಲಾಗುವ ಹಾಗೆ ಕರ್ತನ ಸ್ವರಕ್ಕೆ ಕಿವಿಗೊಡಲು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ.
ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು ನಿಂದಿವ್ಯ ಧ್ವನಿಯೇ. ಯೇಸುವೆ ನಡೆಯ ಮಾಡು ನೀ ಹೋದ ದಾರಿಯೇ. ಯೇಸುವೆ ಹೋರ ಮಾಡು ನನ್ನ ಶಿಲ್ಬೆಯನ್ನೇ. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು ನಿಂದಿವ್ಯ ಧ್ವನಿಯೇ. ಯೇಸುವೆ ಹೋರ ಮಾಡು ಹೋದ ದಾರಿಯೇ. ಯೇಸುವೆ ಹೋರ ಮಾಡು ನನ್ನ ಶಿಲ್ಬೆಯನ್ನೇ. ಪ್ರಿಯ ಸ್ವಾಮಿ, ನಿನ್ನ ಸ್ವರ ಅದು ನಮ್ಮ ಕಿವಿಗೆ ಇಂಪಾಗಿಯೂ ನಮ್ಮ ಮನಸ್ಸುಗಳಿಗೆ ರಸವತ್ತಾಗಿಯೂ ಇರಲಿ. ನಿನ್ನ ಧ್ವನಿ ಮತ್ತೆ ಮತ್ತೆ ನಮಗೆ ನಿನ್ನ ಧ್ವನಿಯನ್ನು ಕೇಳುವಂತೆ ಮಾಡಲಿ. ನೀನು ಮಾತಾಡುವಾಗ ನಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳದ ಹಾಗೆ ನಮ್ಮ ಕಿವಿಗಳನ್ನು ತೆರೆ. ನಾವು ನಿನ್ನನ್ನು ನೋಡುವ ಹಾಗೆ ನಮ್ಮ ಕಣ್ಣುಗಳನ್ನು ತೆರೆ. ಸ್ವಾಮಿ, ಈ ಸಮಯದಲ್ಲಿ ನಮಗೆ ನಿನ್ನ ದರ್ಶನವನ್ನು ಕೊಡು. ಇಲ್ಲಿ ಬಂದು ಸೇರಿ ಬರುವ ನಾವೆಲ್ಲರೂ ಕೂಡ ಈ ಆಲಯವನ್ನು ಬಿಟ್ಟು ಹೋಗುವಾಗ ನೀನು ನಮ್ಮೊಟ್ಟಿಗಿದ್ದಿ ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸಿದೆವು, ನಿನ್ನ ಸ್ವರವನ್ನು ಕೇಳಿದೆವು ಎಂಬ ಸಂತೃಪ್ತಿಯಿಂದ ಸಮಾಧಾನದಿಂದ ಮನೆಗೆ ಹೋಗುವ ಕೃಪೆಯನ್ನು ಕೊಡು. ಈ ಪವಿತ್ರ ವಾರದಲ್ಲಿ ಸ್ವಾಮಿ, ನಾವು ನಿನ್ನ ಪವಿತ್ರತೆಯನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ, ನಾವು ಯಾರೆಂಬುದನ್ನು ಕಂಡುಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು. ನೀನು ನಮ್ಮೊಟ್ಟಿಗೆದುಕೊಂಡು ನಮ್ಮನ್ನು ಬಲಪಡಿಸಿ ಮುನ್ನಡೆಸು. ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. ಸಭೆಯಲ್ಲಿ ಕೂತ್ಕೊಳ್ಳಿ. ಮತ್ತೊಂದು ಆವರ್ತಿ ನಿಮ್ಮ ಬಳಿಗೆ ಬಂದು ಈ ವರ್ಷ ಹೆಚ್ಚು ಕಡಿಮೆ 1 ವಾರ ನಿಮ್ಮೊಟ್ಟಿಗೆ ಕಳೆಯುವಂಥ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಅದೇ ರೀತಿಯಲ್ಲಿ ಪ್ರೀತಿಪೂರ್ವಕವಾಗಿ ನನ್ನನ್ನು ಆಹ್ವಾನಿಸಿದಂಥ ಸಭಾಪಾಲಕರಿಗೂ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು. ಈ ವರ್ಷ ನಿಮ್ಮ ಆಲಯ ಬಹಳ ಸುಂದರವಾಗಿ ಕಾಣ್ತಾ ಇದೆ. ಆದರೆ ನನಗೆ ಇವತ್ತು ಪ್ರಸಂಗ ಮಾಡಲಿಕ್ಕಿರುವುದೇ ಆಲಯದ ಬಗ್ಗೆ. ಅದರಿಂದ ಯಾವ ಆಲಯದ ಬಗ್ಗೆ ಮಾತಾಡಲಿ ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ಆಲೋಚನೆ ಮಾಡೋಣ. ಅದಕ್ಕೆ ಪೂರಕವಾದಂಥ ದೇವರ ವಾಕ್ಯದ ಮಾತು ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 12ರಿಂದ 17 ವಚನಗಳು. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 12ರಿಂದ 17 ವಚನಗಳು. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಬಳಿಕ ಯೇಸು ದೇವಾಲಯಕ್ಕೆ ಹೋಗಿ ಅದರಲ್ಲಿ ಮಾರುವ ಕೊಳ್ಳುವ ಎಲ್ಲರನ್ನು ಹೊರಡಿಸಿಬಿಟ್ಟು ಚಿನಿವಾರರ ಮೇಜುಗಳನ್ನು ಪಾರಿವಾಳ ಮಾರುವವರ ಕಾಲ್ಮಣೆಗಳನ್ನು ಕೆಡವಿ ಅವರಿಗೆ, ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದಿದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಎಂದು ಹೇಳಿದನು. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು. ಆದರೆ ಮಹಾಯಾಜಕರು ಶಾಸ್ತ್ರಿಗಳು ಆತನು ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು, ದಾವಿದನ ಕುಮಾರನಿಗೆ ಜಯ ಜಯವೆಂದು ದೇವಾಲಯದಲ್ಲಿ ಕೂಗುತ್ತಿರುವ ಹುಡುಗರನ್ನು ನೋಡಿ ಸಿಟ್ಟುಗೊಂಡು ಆತನಿಗೆ,
ಇವರು ಹೇಳುವುದನ್ನು ಕೇಳುತ್ತೀಯಾ ಎಂದು ಹೇಳಲು ಯೇಸು, ಹೌದು ಕೇಳುತ್ತೇನೆ. ಸಣ್ಣ ಮಕ್ಕಳ ಬಾಯಿಂದಲೂ ಮೊಲೆಕೂಸುಗಳ ಬಾಯಿಂದಲೂ ಸ್ತೋತ್ರವನ್ನು ಸಿದ್ಧಿಗೆ ತಂದಿ ಎಂಬುದನ್ನು ನೀವು ಎಂದಾದರೂ ಓದಲಿಲ್ಲವೋ ಅಂದನು. ಬಳಿಕ ಅವರನ್ನು ಬಿಟ್ಟು ಪಟ್ಟಣದಿಂದ ಹೊರಟು ಬೆಥಾನ್ಯಕ್ಕೆ ಬಂದು ಅಲ್ಲಿ ರಾತ್ರಿ ಇಳುಕೊಂಡನು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನೆ ದಿವಸ ನೀವು ಖರ್ಜೂರಗಳ ಭಾನುವಾರದ ಆರಾಧನೆಯಲ್ಲಿ ಮುಖ್ಯವಾಗಿ ಯೇಸು ಯೆರೂಸಲೇಮ್ ನಗರವನ್ನು ಪ್ರವೇಶ ಮಾಡಿದಂಥ ಘಟನೆಯನ್ನು ನೋಡಿದರೆ, ಅದರ ಬಾಗಿಲನ್ನು ಹಾಕಿದ್ರೆ ಒಳ್ಳೆಯದು. ಮತ್ತು ನಿನ್ನೆ ದಿವಸ ನೀವೆಲ್ಲರೂ ಕೂಡ ಯಾಕೆ ಯೇಸು ಯೆರೂಸಲೇಮ್ ಪಟ್ಟಣಕ್ಕೆ ಪ್ರವೇಶ ಮಾಡಿದ ಎಂಬುದರ ಬಗ್ಗೆ ನೀವು ಮನನ ಮಾಡಿದಿರಿ ಎಂಬುದಾಗಿ ನಾನು ಎನಿಸ್ತೇನೆ. ಯೇಸುನ ಯೆರೂಸಲೇಮಿನ ಪ್ರಯಾಣ ಮೊದಲೇನಲ್ಲ. ಯೇಸು ಅದೇನು ಮೊದಲ ಬಾರಿಗೆ ಯೆರೂಸಲೇಮಿಗೆ ಬಂದದ್ದು ಕೂಡ ಅಲ್ಲ. ಒಬ್ಬ ಯಹೂದ್ಯನಾಗಿ ಪ್ರತಿ ವರ್ಷ ಯೆರೂಸಲೇಮಿನ ದೇವಾಲಯಕ್ಕೆ ಬರಬೇಕಾದದ್ದು ಪ್ರತಿಯೊಬ್ಬ ಯಹೂದ್ಯನ ಕರ್ತವ್ಯ. ಆದ್ರಿಂದ ಯೇಸು ಖಂಡಿತವಾಗಲೂ 33 ವರ್ಷವೂ ಕೂಡ ಎಲ್ಲಿ ಬಂದಿರಬೇಕು? ಯೆರೂಸಲೇಮ್ ದೇವಾಲಯಕ್ಕೆ ಬಂದಿದ್ದಾನೆ. ಯೆರೂಸಲೇಮ್ ನಗರದಲ್ಲಿ ಪ್ರವೇಶ ಮಾಡಿದ್ದಾನೆ. ಆದರೆ ಈ 33ನೆಯ ವರ್ಷದ ಈ ಪ್ರಯಾಣ ಬಹಳ ವಿಶಿಷ್ಟವಾಗಿತ್ತು ಮತ್ತು ಅಲ್ಲಿರ ಎಲ್ಲ ಜನರಿಗೆ ಒಂದು ರೀತಿಯಲ್ಲಿ ಗದ್ದಲಮಯವೂ ಆಗಿತ್ತು. ಯಾಕೆ ಯೇಸುವಿನ ಯೆರೂಸಲೇಮಿನ ಪ್ರಯಾಣಕ್ಕೆ ಆತನ ಮುಂದಾದಾಗ ಕತ್ತೆ ಮರಿಯನ್ನು ಹತ್ತಿಕೊಂಡು ಬರುವಾಗ ಜನರು ಆತನನ್ನು ಸ್ವಾಗತ ಮಾಡಿದರು, ಅಥವಾ ಆತನ ಪ್ರಯಾಣದುದ್ದಕ್ಕೂ ಕೂಡ ಜಯ ಜಯವೆಂಬುದಾಗಿ ಯಾಕೆ ಕೂಗಿದರು? ನಿನ್ನೆ ದಿವಸ ಇದ್ರ ಬಗ್ಗೆ ಏನಾದ್ರು ಮಾತಾಡಿದಾರಾ? ಏನಾದ್ರು ಕೇಳಿದಿರಾ? ಯಾಕೆ ಅವರು ಘೋಷಣೆಗಳನ್ನು ಕೂಗಿದರು? ಅಥವಾ ಯೇಸು ಕತ್ತೆ ಮರಿಯನ್ನು ಹತ್ತಿಕೊಂಡು ಬರುವಾಗ ಯೇಸುವನ್ನ ಸ್ವಾಗತಿಸಿದ, ವೆಲ್ಕಮ್ ಮಾಡಿದ, ಆತನ ಮುಂದೆ ಗರಿಗಳನ್ನು ಹಾಸಿದಂಥ ವ್ಯಕ್ತಿಗಳು ಯಾರು? ಜನರು ಯಾರು? ಅವರು ಯೆರೂಸಲೇಮಿನವರು? ಖಂಡಿತ ಅಲ್ಲ. ಯಾಕಂತ ಹೇಳಿದ್ರೆ ಯೆರೂಸಲೇಮಿನಲ್ಲಿ ಇಷ್ಟು ಗದ್ದಲ ಆಗುವಾಗ ಯೆರೂಸಲೇಮಿನ ಜನರು ಕೇಳುವ ಪ್ರಶ್ನೆ, ಅವನು ಯಾರು? ಹಾಗಾದ್ರೆ ಯೆರೂಸಲೇಮಿನ ಜನರು ಯೇಸುವನ್ನು ಯೆರೂಸಲೇಮಿನ ಪ್ರಯಾಣಕ್ಕೆ ಬರುವಾಗ ಸ್ವಾಗತ ಮಾಡಿದ್ದಲ್ಲ. ಹಾಗಾದ್ರೆ ಯೇಸುವನ್ನು ಸ್ವಾಗತ ಮಾಡಿದ ಜನರು ಯಾರು? ಯೇಸುವಿನ ಮುಂದೆ ಚಿಗುರುಗಳನ್ನು ಹಾಕಿದವರು ಯಾರು? ಅವರು ಗಲಿಲಾಯದವರು. ಯೇಸು ಗಲಿಲಾಯದಲ್ಲಿ ಸೇವೆ ಮಾಡಿದನ್ನ ನೋಡಿದವರು, ಯೇಸುವಿನ ಜೊತೆಯಲ್ಲಿ ಇದ್ದವರು. ಒಂದು ರೀತಿಯಲ್ಲಿ ಬಡವರು, ಶೋಷಿತರು, ಅಧಿಕಾರ ವರ್ಗದಿಂದ ದಬ್ಬಾಳಿಕೆ ಒಳಗಾದಂಥ ಒಂದು ಸಮುದಾಯಗಳು. ಈಗ ಅವರು ಯೇಸುವನ್ನು ವೆಲ್ಕಮ್ ಮಾಡ್ತಾರೆ. ಮತ್ತು ನಮ್ಮ ಕನ್ನಡ ಬೈಬಲನ್ನು ನೋಡಿದ್ರೆ ಅಲ್ಲಿ ದಾವೀದನ ಕುಮಾರನಿಗೆ ಜಯ ಎಂಬುದಾಗಿ ಬರೆದಿದೆ. ಆದರೆ ಮೂಲ ಭಾಷೆಗೆ ಹೋದರೆ ಅದರ ನಿಜವಾದ ಅರ್ಥ ಜಯ ಎಂಬುದಾಗಿ ಅಲ್ಲ, ಅದು ತಪ್ಪಾದ ಭಾಷಾಂತರ. ಮೂಲ ಭಾಷೆಗೆ ನೀವು ಹೋದರೆ ಅಲ್ಲಿರುವಂಥ ಪದ ಹೊಸನ್ನ. ಏನು? ಹೊಸನ್ನ. ಹೊಸನ್ನ ಅಂದ್ರೆ ಏನು? ನಮ್ಮ ಮಕ್ಕಳಿಗೆ ಸಂಡೇ ಸ್ಕೂಲ್ ಹಾಡು ಹಾಡಿಸ್ತೇವೆ, ಹೊಸನ್ನ 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 ಟು ದ ಕಿಂಗ್ ಆಫ್ ಕಿಂಗ್ಸ್. ನಾವಿವತ್ತು ಹೊಸನ್ನ ಎಂಬ ಪದವನ್ನು ಸೆಲೆಬ್ರೇಷನ್ ಆಗಿ ಅಥವಾ ಏನೋ ಪವರ್ಫುಲ್ ಆಗಿ ನಾವು ಅದನ್ನು ಬಳಸಲಿಕ್ಕೆ ಪ್ರಯತ್ನ ಪಡ್ತೇವೆ. ಆದರೆ ನಿಜವಾಗ್ಲೂ ಹೊಸನ್ನ ಎಂಬ ಪದದ ಅರ್ಥ ಏನು? ವಾಟ್ ಇಟ್ ಮೀನ್ಸ್? ಮಹಿಮೆ. ಹೊಸನ್ನ ಅಂತ ಹೇಳಿದ್ರೆ ಜನರ ಕೂಗು. ಹೊಸನ್ನ ಎಂಬ ಪದದ ಅರ್ಥ ಕರ್ತನೆ ರಕ್ಷಿಸು, ಸೇವಸ್, ಕಾಪಾಡು. ಈ ಜನರ, ಈ ಅಧಿಕಾರಿಗಳ ಅಧಿಕಾರದಿಂದ, ಅವರ ಬಂಧನದಿಂದ ನಮ್ಮನ್ನು ಏನು ಮಾಡು? ಮುಕ್ತಿಗೊಳಿಸು. ಆ ಜನರು ಅಲ್ಲಿ ಬಟ್ಟೆಗಳನ್ನು ಹಾಸಿ ಗರಿಗಳನ್ನು ತಂದು ಹಾಕಿಕೊಂಡು ಅಲ್ಲಿ ಜಯಘೋಷ ಮಾಡಿದ್ದು ಯಾಕಂತ ಹೇಳಿದ್ರೆ ಅವರು ನೆನೆಸಿದ್ರು, ಈಗ ಯೇಸು ಬಂದು ಯೆರೂಸಲೇಮಿನ ಅಧಿಕಾರಿಗಳನ್ನ ಏನ್ ಮಾಡ್ತಾನೆ? ಅಲ್ಲಿಂದ
ತೆಗೆದು ಹಾಕ್ತಾನೆ. ಯಾಕಂದ್ರೆ ಗಲಿಲಾಯದ ಜನರು ಈ ಯೆರೂಸಲೇಮಿನವರಿಂದ, ರೋಮನ್ ಸರ್ಕಾರದಿಂದ ಶೋಷಣೆಗೆ, ತುಳಿತಕ್ಕೆ ಒಳಗಾದಂಥ ಜನರು, ಕಷ್ಟದಲ್ಲಿದ್ದಂಥ ಜನರು. ಈಗ ಅವರು ಯಾವುದನ್ನು ಎದುರು ನೋಡ್ತಿದ್ದಾರೆ? ಬಿಡುಗಡೆಯನ್ನು ಎದುರು ನೋಡ್ತಿದ್ದಾರೆ. ಅದರಿಂದ ಅವರ ಕೂಗು ಏನಂತ ಹೇಳಿದ್ರೆ, ಕರ್ತನೆ ಏನು ಮಾಡು, ನಮ್ಮನ್ನು ರಕ್ಷಿಸು, ಕಾಪಾಡು. ಆ ಬಡ ಜನರು ಆ ಕೂಗನ್ನ ಕೇಳಿದಾಗ ಅದಕ್ಕೆ ಪೂರಕವಾಗಿ ಮುಂದಕ್ಕೆ ಬರುವ ಇವತ್ತಿನ ಪ್ಯಾಸೇಜ್, ಯೇಸು ದೇವಾಲಯದಲ್ಲಿ ವ್ಯಾಪಾರಸ್ಥರನ್ನು ಓಡಿಸಿದ್ದು ಅಥವಾ ಶುದ್ಧಿಗೊಳಿಸಿದ್ದು. ಇದೆರಡು ಕೂಡ ಬಹಳ ಪ್ರಾಮುಖ್ಯವಾದ ಘಟನೆಗಳು. ನಾನೀಗಾಗಲೇ ಹೇಳಿದೆ, ಯೇಸು ಯೆರೂಸಲೇಮಿಗೆ ಇದು ಮೊದಲ ಬಾರಿಗೆ ಪ್ರಯಾಣ ಮಾಡುವುದಲ್ಲ. ಯೇಸು ಇದಕ್ಕಿಂತ ಮೊದಲು ಬಂದಿದ್ದಾನೆ. ಮತ್ತು ಯೆರೂಸಲೇಮಿನಲ್ಲಿ ಯಜ್ಞಗಳನ್ನು ಮಾಡುವಂಥದ್ದು, ಮಾರುವ ಕೊಳ್ಳುವ ವ್ಯಾಪಾರಗಳನ್ನು ಮಾಡಿಕೊಳ್ಳುವಂಥದ್ದು ಇದೇನು ಹೊಸತಲ್ಲ. ಅದು ಸಾಂಪ್ರದಾಯಿಕವಾಗಿ ಅಲ್ಲಿ ಇರುವಂಥದ್ದು. ಮುಖ್ಯವಾಗಿ ನೀವು ನೋಡಿದರೆ ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯದ ಆ ಭಾಗಗಳನ್ನು ನೀವು ಓದಿಕೊಂಡು ಹೋದರೆ ಅಲ್ಲಿ ಹೇಳ್ತದೆ, ಅಲ್ಲಿ ಆರಂಭದಲ್ಲಿ ದೇವರು ಕೊಡುವಂತ ಅಥವಾ ದೇವರು ಮೋಶೆಯ ಮೂಲಕ ಹೇಳಿದಂತ ಮಾತುಗಳೇನಂತ ಹೇಳಿದ್ರೆ, ನಾನು ನಿಮಗೆ ಯಾವ ಸ್ಥಳದಲ್ಲಿ ಕರ್ಕೊಂಡು ಹೋಗ್ತೇನೋ ಮತ್ತು ಯಾವ ಸ್ಥಳದಲ್ಲಿ ನಿಮ್ಮನ್ನು ಸ್ವಾಧೀನವಾಗಿ ಇಡಲಿಕ್ಕೆ ನಾನು ಕೊಡ್ತೇನೋ ಆ ಸ್ಥಳದಲ್ಲಿ ನೀವೇನು ಮಾಡಬೇಕು? ಆರಾಧನೆಯನ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ದೊರಕಿದಂಥ ಸ್ಥಳದಲ್ಲಿ ಅವರು ಆರಾಧನೆ ಮಾಡಬೇಕೆಂಬ ಕ್ರಮ. ಆ ನಿಟ್ಟಿನಲ್ಲಿ ಯೆರೂಸಲೇಮ್ ದೇವಾಲಯ ಬಹಳ ಪ್ರಾಮುಖ್ಯವಾದ ಪ್ರದೇಶ ಎಲ್ಲ ಯಹೂದ್ಯರಿಗೆ. ಯಾಕಂತ ಹೇಳಿದ್ರೆ ದೇವರು ಅಲ್ಲಿ ಆರಾಧನೆ ಮಾಡಲಿಕ್ಕೆ ಅವರಿಗೆ ಹೇಳಿದಂಥ ಸ್ಥಳ. ಇವತ್ತು ಕೂಡ ನೀವು ನೋಡಿದರೆ ಏನು ಯೆರೂಸಲೇಮಿನ ಸುತ್ತ ಯುದ್ಧಗಳು ನಡೀತದೆ ಅಥವಾ ಯೆರೂಸಲೇಮಿಗೋಸ್ಕರ ಯುದ್ಧಗಳು ನಡೀತದೆ, ಇದು 3 ಧರ್ಮದವರಿಗೂ ಬಹಳ ಪ್ರಾಮುಖ್ಯ. ಯೆರೂಸಲೇಮ್ ಕ್ರೈಸ್ತರಿಗೂ ಬಹಳ ಪ್ರಾಮುಖ್ಯ, ಯಹೂದ್ಯರಿಗೂ ಬಹಳ ಪ್ರಾಮುಖ್ಯ, ಮುಸಲ್ಮಾನರಿಗೂ ಬಹಳ ಪ್ರಾಮುಖ್ಯ. 3 ಧರ್ಮಗಳಿಗೂ ಯೆರೂಸಲೇಮ್ ಬಹಳ ಪ್ರಾಮುಖ್ಯ. ಯಾಕಂತ ಹೇಳಿದ್ರೆ ಅವರಿಗೆ ಅದು ಅವರ ಧಾರ್ಮಿಕವಾದ ಒಂದು ಕೇಂದ್ರ. ಈ ಯೆರೂಸಲೇಮಿನಲ್ಲಿ ಆರಾಧನೆ ಮಾಡಬೇಕೆಂಬ ಪರಿಕಲ್ಪನೆ. ಆದರೆ ನೆಬೂಕದ್ನೆಚ್ಚರನ ಕಾಲದಲ್ಲಿ ಕ್ರಿಸ್ತಪೂರ್ವ 560 ಆಸುಪಾಸಿನಲ್ಲಿ ಮೊದಲ ಬಾರಿಗೆ ದಾವಿದ ಸೊಲೊಮೋನನಿಂದ ಕಟ್ಟಲ್ಪಟ್ಟಂತ ದೇವಾಲಯ ನಾಶ ಆಯಿತು. ಬಾಬಿಲೋನಿನ ಸಮಯದಲ್ಲಿ ಯೆರೂಸಲೇಮ್ ದೇವಾಲಯವನ್ನ ನಾಶ ಮಾಡಿದರು ಮತ್ತು ಅಲ್ಲಿದ್ದ ಹೆಚ್ಚಿನ ಯಹೂದ್ಯರನ್ನ ಸೆರೆಯಾಳುಗಳನ್ನಾಗಿ ಕರ್ಕೊಂಡು ಹೋಗ್ತಾರೆ. ಆನಂತರ ಕೋರೇಶನ ಸಮಯದಲ್ಲಿ, ಮುಖ್ಯವಾಗಿ ಪರ್ಷಿಯನ್ ರಾಜರ ಕಾಲದಲ್ಲಿ ಎಜ್ರ ಮತ್ತು ನೆಹೆಮೀಯನವರು ಬಂದು ಮತ್ತೆ ಪುನಃ ದೇವಾಲಯವನ್ನ ಕಟ್ತಾರೆ. ಆದ್ರಿಂದ ನಾವು ಅದರ ನಂತರದ ಕಾಲವನ್ನ ಸೆಕೆಂಡ್ ಟೆಂಪಲ್ ಜುಡಾಯಿಸಂ ಎಂಬುದಾಗಿ ಕರಿತೇವೆ, 2ನೇ ದೇವಾಲಯದ ಕಾಲ. ಈ ಸಮಯದಲ್ಲಿ ಯಹೂದ್ಯರಲ್ಲಿ ನಾನಾ ರೀತಿಯ ಬದಲಾವಣೆಗಳು ಆರಂಭ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಕ್ರಿಸ್ತಪೂರ್ವ 168ರಲ್ಲಿ 4ನೇ ಎಪಫನಿಸ್ ಅವನು ಬಂದು ಯೆರೂಸಲೇಮ್ ಯೆರೂಸಲೇಮನ್ನು ವಶಪಡಿಸಿಕೊಂಡು ಯೆರೂಸಲೇಮ್ ದೇವಾಲಯವನ್ನು ಹಾಳು ಮಾಡ್ತಾನೆ. ದೇವಾಲಯದೊಳಗೆ ಬಂದು ಹಂದಿಯನ್ನೆಲ್ಲ ಯಜ್ಞ ಮಾಡಿ ಆ ದೇವಾಲಯವನ್ನು ಹೊಲೆ ಮಾಡ್ತಾನೆ. ಈ ನಂತರ ಇನ್ನೂ ಯಹೂದ್ಯರಲ್ಲಿ ಒಂದು ರೀತಿಯ ಬದಲಾವಣೆಗಳು ಆರಂಭ ಆಗ್ತದೆ ಮತ್ತು ಒಂದು ಸಮುದಾಯ, ಮತ್ತಿತ್ಯಾಸ ಎಂಬುದಾಗಿ ನಾವು ಹೇಳ್ತೇವೆ, ಆತ ಆ ಒಂದು ಗುಂಪನ್ನು ಕಟ್ಟಿಕೊಂಡು ಮುಂದಕ್ಕೆ ಆ ಎಫೆಫೆನಿಸ್ನ ವಿರುದ್ಧ ಹೋರಾಡಿ ಮತ್ತೆ ಪುನಃ ಯೆರೂಸಲೇಮನ್ನ ತನ್ನ ಕೈವಶ ಮಾಡಿಕೊಳ್ಳುತ್ತಾನೆ. ಕ್ರಿಸ್ತಪೂರ್ವ 163ರಿಂದ ಕ್ರಿಸ್ತಪೂರ್ವ 63ರವರೆಗೆ, ಅಂದ್ರೆ 100 ವರ್ಷಗಳ ಕಾಲ ಮತ್ತೆ ಪುನಃ ಯೆರೂಸಲೇಮ್ ಯಾರ ಆಡಳಿತಕ್ಕೆ ಬರ್ತದೆ ಅಂತ ಹೇಳಿದ್ರೆ ಯಹೂದ್ಯರ ಆಡಳಿತಕ್ಕೆ ಬರ್ತದೆ. ಮತ್ತು ಈ 100 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ನೀವು ಬೈಬಲನ್ನು ಹಳೆ ಒಡಂಬಡಿಕೆಯಲ್ಲಿ ನೋಡಿದ್ರೆ ನಿಮಗೆ ಎಲ್ಲಿ ಕೂಡ ಪರಿಸಾಯರು, ಸದ್ದುಕಾಯರು ಎಂಬ ಹೆಸರು ಕೇಳುವುದಿಲ್ಲ. ನಿಮಗೆ ಅಲ್ಲಿರುವಂಥದ್ದು ಯಾವುದು? ಯಹೂದ್ಯರು, ಇಸ್ರಾಯೇಲರು. ಈ ಎಲ್ಲ ಹೆಸರುಗಳು ನಿಮಗೆ ಕೇಳಿ ಬರುವುದು ಎಲ್ಲಿ? ಹೊಸ ಒಡಂಬಡಿಕೆ. ಸೊ ಈ 100 ವರ್ಷಗಳ ಕಾಲ ಏನಿದೆ, ಇದರಲ್ಲಿ ಯಹೂದ್ಯರಲ್ಲಿ ಬೇರೆ ಬೇರೆ ಪಂಗಡಗಳು, ಗುಂಪುಗಳು ಅಲ್ಲಿ ಹುಟ್ಟಿಕೊಳ್ಳುವಂಥದ್ದು, ಬೆಳೆಯುವಂಥದ್ದು. ಅಷ್ಟು ಮಾತ್ರವಲ್ಲ, ಈ 100 ವರ್ಷಗಳ ಕಾಲದಲ್ಲಿ ಇನ್ನೊಂದು ವಿಚಾರ ಆಯ್ತೇನೆ ಅಂತ ಹೇಳಿದ್ರೆ, ಇದುವರೆಗೆ ಕೇವಲ ಧಾರ್ಮಿಕ ಕೇಂದ್ರ ಅವರಲ್ಲಿದ್ದದ್ದು ಈಗ ರಾಜಕೀಯ ಕೇಂದ್ರವೂ ಯಹೂದ್ಯರದು, ಧಾರ್ಮಿಕ ಕೇಂದ್ರವೂ ಯಹೂದ್ಯರದು. ಒಂದೇ ಮನೆತನದ ಅಡಿಯಲ್ಲಿ ರಾಜಕೀಯ ಮತ್ತು ದೇವಾಲಯ ಎರಡೂ ಬಂತು. ಮತ್ತು ಯಾವಾಗ ಇಸ್ರಾಯೇಲರು ಬಾಬಿಲೋನಿನ ಸೆರೆ ನಿಮಿತ್ತ ಅಥವಾ ಬೇರೆ ಬೇರೆ ಯುದ್ಧಗಳ ಸಮಯದಲ್ಲಿ ಬೇರೆ ಬೇರೆ ಕಡೆ ಚದರಿ ಹೋದಂತ ಇಸ್ರಾಯೇಲ್ ಇದ್ರಲ್ಲ, ಅವರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರಿಗೆ ಆಗಾಗ ಯೆರೂಸಲೇಮಿಗೆ ದೇವಾಲಯಕ್ಕೆ ಬರಲಿಕ್ಕೆ ಆಗುದಿಲ್ಲ ಎಂಬುದಾಗಿ ಹೇಳಿ ಐಗುಪ್ತದಲ್ಲಿ, ಈಜಿಪ್ಟ್ನಲ್ಲಿ ಕೂಡ ದೇವಾಲಯಗಳನ್ನು ಕಟ್ಟಿದ್ರು. ಅಲ್ಲಿ ಕೂಡ ಅವರು ಯಜ್ಞಗಳನ್ನು ಕೊಡ್ತಿದ್ರು, ಅಲ್ಲಿ ಆರಾಧನೆಗಳನ್ನು ಮಾಡ್ತಾ ಇದ್ರು.
ಆದರೆ ಯಾವಾಗ ಹಸ್ಮೋನಿಯನ್ ಡೈನೆಸ್ಟಿ ಈ 100 ವರ್ಷಗಳ ಆಡಳಿತ ಆರಂಭ ಆಯಿತು, ಆಗ ಅವರು ಮತ್ತೆ ಪುನಃ ಸೆಂಟ್ರಲೈಸ್ ಮಾಡಿದರು. ಮತ್ತೆ ಪುನಃ ಹೇಳಿದ್ರು, ಇಲ್ಲ, ನೀವು ಐಗುಪ್ತದಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ದೇವಾಲಯಗಳಲ್ಲಿ ಆಗಲಿ ಯಜ್ಞಗಳನ್ನು ಅರ್ಪಿಸಲಿಕ್ಕೆ ಇಲ್ಲ, ಅದು ನಾಟ್ ವ್ಯಾಲಿಡ್. ಎಲ್ಲಿ ಬರಬೇಕು ನೀವು? ಯೆರೂಸಲೇಮಿಗೆ ಬರಬೇಕು. ಆದ್ರಿಂದ ಈಗ ಯಹೂದ್ಯರು ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ವಾಸವಾಗಿದ್ರು. ಭಾರತದಲ್ಲಿ ಕೂಡ ಇದ್ರು. ಮುಖ್ಯವಾಗಿ ನೀವು ನೋಡಿರ್ಬೋದು, 2008ರಲ್ಲಿ ಕಾಣ್ತದೆ, ಮುಂಬೈಯ ಟಾಟಾ ಹೋಟೆಲ್ ಅಲ್ಲಿಗೆ ಅಟ್ಯಾಕ್ ಆದಾಗ, ಅಥವಾ ಅಲ್ಲಿಯ ಅಕ್ಕಪಕ್ಕದಲ್ಲಿ ಯಹೂದ್ಯರಿದ್ದಂಥ ಸ್ಥಳದಲ್ಲೆಲ್ಲ ಅಟ್ಯಾಕ್ ಆದನ್ನು ನೋಡಿರ್ಬೋದು. ಯಹೂದ್ಯರ ಒಂದು ಪ್ರದೇಶ ಅಲ್ಲಿ ಇತ್ತು. ಸೊ ಯಹೂದ್ಯರು ಭಾರತದಲ್ಲಿ ಕೂಡ ಬಂದಿದ್ರು, ವಿಶ್ವದ ಬೇರೆ ಬೇರೆ ಕಡೆಯಲ್ಲಿದ್ದರು. ಪ್ರತಿ ಯಹೂದ್ಯ ಕೂಡ ವರ್ಷಕ್ಕೊಂದಾವರ್ತಿ ಎಲ್ಲಿ ಹೋಗಬೇಕು? ಯೆರೂಸಲೇಮಿಗೆ ಬರಬೇಕು. ಯೆರೂಸಲೇಮ್ ಹತ್ರ ಇಲ್ಲ, ಬಹಳ ದೂರ ಇದೆ. ಆದ್ರಿಂದ ಈಗ ಅವರು ವರ್ಷಕ್ಕೊಮ್ಮೆ ಏನು ಕೊಡಬೇಕು? ತಮ್ಮ ಪಾಪಡಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಅಲ್ಲಿ ಬಲಿಯನ್ನ ಕೊಡಬೇಕು. ಪ್ರಾಣಿಯನ್ನು, ಪಕ್ಷಿಯನ್ನು ಕೊಂಡೋಗ್ಬೇಕು. ಭಾರತದಲ್ಲಿದ್ದಂಥ ಯಹೂದ್ಯನಿಗೆ ಯೆರೂಸಲೇಮ್ವರೆಗೆ ಏನು ಕೊಂಡೋಗ್ಲಿಕ್ಕೆ ಆಗುದಿಲ್ಲ? ಪ್ರಾಣಿಯನ್ನು ಕೊಂಡೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಪಕ್ಷಿಯನ್ನು ಕೊಂಡೋಗ್ಲಿಕ್ಕೆ ಕಷ್ಟ. ಆದ್ರಿಂದ ಅವನು ಏನು ಮಾಡಬೇಕು? ಎಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕು? ಯೆರೂಸಲೇಮಿನಲ್ಲಿ ಹೋಗಿ ಅದನ್ನು ಪರ್ಚೇಸ್ ಮಾಡಬೇಕು. ಅಷ್ಟು ಮಾತ್ರವಲ್ಲ, ದೇವಾಲಯಕ್ಕೆ ಕೊಡುವ ಕಾಣಿಕೆ ಬೇರೆ, ಹೊರಗಡೆ ಜನರ ವ್ಯವಹಾರಕ್ಕೆ ಇರುವ ಕಾಣಿಕೆಗಳು ಬೇರೆ, ಅಥವಾ ಅವರ ಬೇರೆ. ಆದ್ರಿಂದ ನೀವು ಯೇಸುನ ಬಳಿಗೆ ಬಂದವರು ಒಂದು ಕಾಯಿನ್ ಕೊಟ್ಟು ಕೇಳ್ತಾರೆ, ಇದು ಯಾರಿಗೆ ಕೊಡಬೇಕು? ದೇವರಿಗೋ ಕೈಸರನಿಗೂ? ಯೇಸು ಅದರ ಕಾಯಿನ್ನ ಅಲ್ಲಿ ಕೈಸರನ್ನ ಮುದ್ರೆದು ಹೇಳ್ತಾನೆ, ಕೈಸರನ್ನು ಯಾರಿಗೆ ಕೊಡ್ರಿ? ಕೈಸರ. ಅಂದ್ರೆ ದೇವಾಲಯದಲ್ಲಿ ಆ ಕಾಣಿಕೆ ಹಾಕ್ಲಿಕ್ಕೆ ಇರಲಿಲ್ಲ. ದೇವಾಲಯದಲ್ಲಿ ಹಾಕುವ ಕಾಣಿಕೆಯೇ ಬೇರೆ, ಆ ಕಾಣಿಕೆ ಹೊರಗಡೆ ಸಮಾಜದಲ್ಲಿ ಉಪಯೋಗವಾಗುವ ಹಣ ಅಲ್ಲ, ಅದು ಬೇರೆ. ಈಗ ಈ ಹಣ ಎಲ್ಲಿ ಸಿಕ್ಕುವಂಥದ್ದು? ಬೇರೆ ಬೇರೆ ಕಡೆಯಿಂದ ಬಂದ ಜನ ಏನ್ ಮಾಡ್ಬೇಕು? ಅದನ್ನ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಅಲ್ಲಿ ಎಕ್ಸ್ಚೇಂಜ್ ಮಾಡುವವರು ಬೇಕು, ಪ್ರಾಣಿಗಳನ್ನು ಮಾರುವವರು ಬೇಕು. ಮತ್ತೆ ಯಾಕೆ ಯೇಸು ಅವರನ್ನು ಓಡಿಸ್ತಾನೆ? ಮತ್ತೆ ಯಾಕೆ ಅವರ ಮೇಲೆ ಕೋಪಗೊಂಡು ಅವರ ಮೇಜುಗಳನ್ನೆಲ್ಲ ಬಿಸಾಡಿ ಬಿಡ್ತಾನೆ? ಇದನ್ನು ನಾವು ಪ್ರಾಮುಖ್ಯವಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ಪ್ರಾಮುಖ್ಯ. ಅದರಿಂದ ಅಲ್ಲಿನ ಯಜ್ಞದ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಅಲ್ಲ, ಅಥವಾ ದೇವಾಲಯಕ್ಕೆ ಕೊಡುವ ಕಾಣಿಕೆಗೆ ವಿರುದ್ಧವಾಗಿಯೂ ಅಲ್ಲ. ಬದಲಾಗಿ 2 ವಿಚಾರಗಳಲ್ಲಿ ಬಹಳ ಪ್ರಾಮುಖ್ಯ. ಕೊನೆಯದಾಗಿ, ಅವರು ವ್ಯಾಪಾರ ಮಾಡುತ್ತಿದ್ದ ಸ್ಥಳ ಬಡವರು, ಅಥವಾ ಅದರಲ್ಲಿ ಕೂಡ ನಾವು ಯಹೂದ್ಯರಲ್ಲಿ ಬಹಳ ಪ್ರಾಮುಖ್ಯವಾಗಿ ಚದರಿ ಹೋದಂಥ ಇಸ್ರೇಲರಲ್ಲಿ ಕೆಲವರು ಮಿಕ್ಸ್ಡ್ ಕಲ್ಚರ್ನವರಿದ್ರು. ಅಂಥವರು ಬಂದು ಆರಾಧನೆ ಮಾಡುವಂಥ ಸ್ಥಳದಲ್ಲಿ ಏನು ಮಾಡ್ತಿರು? ವ್ಯಾಪಾರ ಮಾಡ್ತಾರೆ. ಅಂದ್ರೆ ಆ ಜನರಿಗೆ ಕೂಡ ಈಗ ಅಲ್ಲಿ ಏನಿಲ್ಲ, ಸ್ಥಳ ಇಲ್ಲ. ಎರಡನೇದಾಗಿ, ಬಹಳ ಪ್ರಾಮುಖ್ಯವಾಗಿ, ಅಲ್ಲಿ ಅವರು ದೂರದಿಂದ ಬಂದಂತ ಜನರನ್ನು ಏನ್ ಮಾಡ್ತಿದ್ರು? ಲೂಟಿ ಮಾಡ್ತಿದ್ರು. ಉದಾಹರಣೆಗೆ, ಅಲ್ಲಿಯ ₹1, ದೇವಾಲಯದ ₹1 ಅವರು ಪರ್ಚೇಸ್ ಮಾಡಲಿಕ್ಕೆ ಮಿನಿಮಮ್ ₹5 ರೇಟ್ ಇರುವುದಾದ್ರೆ ಅವ್ರು ₹10 ತಕೊಂಡು ₹1 ಕೊಡುವಂತ ಸ್ಥಿತಿಗಳು. ಆದ್ರಿಂದ ಯೇಸು ಇಲ್ಲಿ ಏನ್ ಮಾಡ್ತಾನೆ? ಅವರ ವಿರುದ್ಧ ಮಾತಾಡ್ತಾನೆ. ಯಾಕಂತ ಹೇಳಿದ್ರೆ, ಯೇಸು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಅಲ್ಲಿದ್ದ ಬಡ ಜನರ ಕೂಗು, ನಮ್ಮನ್ನು ಏನ್ ಮಾಡು? ರಕ್ಷಿಸು, ಕಾಪಾಡು. ಇವರ ಈ ಎಲ್ಲ ಅಧಿಕಾರದ ವರ್ತನೆಗಳಿಂದ ನಮ್ಮನ್ನು ಏನ್ ಮಾಡು? ಕಾಪಾಡು. ಈಗ ಯೇಸು ಅವರ ಕೂಗಿಗೆ ಸ್ಪಂದಿಸಿ ಯೆರೂಸಲೇಮ್ ದೇವಾಲಯಕ್ಕೆ ಬರ್ತಾನೆ. ಅದರಿಂದ ಅಲ್ಲಿ ನೋಡಿ ದುಃಖ ಪಡ್ತಾನೆ, ಕೋಪಗೊಳ್ಳುತ್ತಾನೆ, ಅವರನ್ನು ಓಡಿಸ್ತಾನೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ಏನು ಸಂದೇಶ? 2000 ವರ್ಷದ ಹಿಂದೆ ನಡೆದ ಆ ಘಟನೆ ಇವತ್ತು ನಮಗೇನು ಹೇಳ್ತದೆ ಎಂಬುದನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಮೊದಲಾಗಿ, ನಮ್ಮ ಆರಾಧನೆಗಳು ನ್ಯಾಯಸಮ್ಮತವಾದ ಆರಾಧನೆಗಳಾಗಬೇಕು. ನ್ಯಾಯಸಮ್ಮತವಾದ ಆರಾಧನೆಗಳು. ಯೆರೆಮೀಯ ಅಂದು ಇಸ್ರೇಲ್ ಸಮುದಾಯಕ್ಕೆ ಹೇಳಿದಂತ ಮಾತು ಈಗ ತಾನೇ ನಾವು ವೇದ ಪಾಲನೆಯಲ್ಲಿ ಕೇಳಿದೆವು. ಇಸ್ರೇಲ್ ಜನರಿಗೆ ಹೇಳ್ತಾನೆ, ಜನರು ನಿಮ್ಮಿಂದ ಏನು ಬಯಸುವಂಥದ್ದು? ನಿಮ್ಮ ಕಾಣಿಕೆಗಳನ್ನು ನೀವು ತರ್ತೀರಿ, ನಿಮ್ಮ ಆರಾಧನೆಗಳನ್ನು ಮಾಡ್ತೀರಿ, ಆದರೆ ಪ್ರಾಮುಖ್ಯವಾದದ್ದು ಯಾವುದು? ಪ್ರಾಮುಖ್ಯವಾದದ್ದು ನಿಮ್ಮಲ್ಲಿ ಏನಿರಬೇಕು? ನ್ಯಾಯ ಇರಬೇಕು. ನೀವು ಪ್ರವಾದಿಗಳ ಪುಸ್ತಕವನ್ನ ಸರಿಯಾಗಿ ಓದಿದರೆ, ಯೆಶಾಯನ ಪ್ರವಾದನೆಗಿಂತ ಮುಂದಕ್ಕೆ ಎಲ್ಲ ಪ್ರವಾದಿಗಳ ಪುಸ್ತಕ ನೋಡಿದರೆ, ಅದರಲ್ಲಿ ಕೂಡ 12 ಚಿಕ್ಕ ಪ್ರವಾದಿಗಳ ಪುಸ್ತಕ ಓದಿದರೆ, ದೇ ಆರ್ ವೆರಿ ಪವರ್ಫುಲ್, ಬಹಳ ಪವರ್ಫುಲ್. ಸಮಸ್ಯೆ ಏನಂತ ಹೇಳಿದ್ರೆ, ನಮ್ಮ ಇವತ್ತಿನ ಕ್ರೈಸ್ತ ಸಮುದಾಯದಲ್ಲಿ ನೀವೆಲ್ಲರೂ ಬೈಬಲ್ ಓದ್ತೀರಿ, ಆದರೆ ಸಾಮಾನ್ಯ ಓದುವುದು ಯಾವುದು? ಕೀರ್ತನೆ. 90% ಕ್ರೈಸ್ತರು ಓದುವುದು ಬರೀ ಕೀರ್ತನೆ. ಕೀರ್ತನೆ ಬಿಟ್ಟು ನಾವು ಬೇರೆ ಓದುವುದಿಲ್ಲ. ಯಾಕೆ?
ಕೀರ್ತನೆ ಕೇಳಿಕೆ ಬಹಳ ಖುಷಿ ಆಗ್ತದೆ, ಒಂದು ರೀತಿಯಲ್ಲಿ ಹಾಡು ಹಾಡಿದಾಗೆ ಅಲ್ವಾ? ನಮ್ಮಲ್ಲಿ ಎಷ್ಟು ಜನ ಪ್ರವಾದಿಗಳ ಪುಸ್ತಕ ಓದುವವರಿದ್ದೀರಿ? ಯಾರಿಗೆ ಬೇಕು, ಅರ್ಥ ಆಗೋದಿಲ್ಲ ಅಲ್ವಾ? ನಿಜವಾಗಿ ನಾವು ಕ್ರೈಸ್ತ ಸಭೆ ಪ್ರವಾದಿಗಳ ಪುಸ್ತಕ ಓದಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಆರಾಧನೆಗಳು ಹೇಗಿರಬೇಕು, ನಮ್ಮ ದೈವಿಕ ಬದುಕು ಹೇಗಿರಬೇಕು, ನಮ್ಮ ನಂಬಿಕೆಯ ಸಮುದಾಯಗಳು ಹೇಗಿರಬೇಕೆಂಬುದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಪ್ರವಾದಿಗಳ ಪುಸ್ತಕಗಳನ್ನು ನೀವು ಓದಬೇಕು. ಅದು ನಮಗೆ ಹೇಳ್ತದೆ ನಾವು ಹೇಗಿರಬೇಕೆಂಬುದಾಗಿ, ಕೀರ್ತನೆಗಳಲ್ಲ. ಸೊ ಅದರಿಂದಾಗಿ ಕೀರ್ತನೆ ಓದಬೇಡಿ ಅಂತ ಹೇಳೋದಿಲ್ಲ, ಓದಿ ನಿಮ್ಮ ಖುಷಿಗೆ. ಆದರೆ ನಿಮ್ಮ ಅಧ್ಯಯನಕ್ಕೆ ಬೇರೆ ಪುಸ್ತಕಗಳನ್ನು ಕೂಡ ಓದಲಿಕ್ಕೆ ಕರೆ. ಯೆರೆಮೀಯನು ಹೇಳ್ತಾನೆ, ನೀವು ಸಮಾಜದಲ್ಲಿ ಅನ್ಯಾಯ ಮಾಡುವವರಾಗಿದ್ದು, ನಿಮ್ಮಲ್ಲಿರುವ ಬಡವರನ್ನು ಸುಲಿಗೆ ಮಾಡುವವರಾಗಿದ್ದು, ನಿಮ್ಮಲ್ಲಿ ಬರುವ ಪರದೇಶಗಳ ಮೇಲೆ ನೀವು ಅಧಿಕಾರ ಚಲಾಯಿಸುವವರಾಗಿದ್ದರೆ ನಿಮ್ಮಲ್ಲಿ ಏನಿಲ್ಲ, ನ್ಯಾಯವೆಂಬುದು ನಿಮ್ಮಲ್ಲಿ ಇಲ್ಲ. ಮತ್ತು ಯಾವಾಗ ನಿಮ್ಮಲ್ಲಿ ನ್ಯಾಯವೆಂಬುದು ಇಲ್ಲವೋ ನೀವು ದೇವರ ಆಲಯಕ್ಕೆ ಬರುವುದಾದರೂ ಹೇಗೆ? ವೆರಿ ಪ್ರಾಮಿನೆಂಟ್ ಕ್ವಶನ್. ಇದಕ್ಕೆ ಸಂಬಂಧಿಸಿ ನೀವು ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 6ರಿಂದ 8 ವಚನ ಓದಿದ್ರೆ ಮೀಕಲ್ಲಿ ಕೂಡ ಏನ್ ಹೇಳ್ತಾನೆ? ನಿಮ್ಮ ಸಾವಿರಾರು ರೀತಿಯ ತೈಲಗಳು, ಹೋಮಗಳು, ಇದೆಲ್ಲವೂ ಕೂಡ ಯಾರಿಗಿಷ್ಟ ಇಲ್ಲ? ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಇಷ್ಟ ಆಗಿರೋದು ಯಾವುದು? ಮನುಷ್ಯನೇ ಒಳ್ಳೆಯದಿಂತದೆಂದು ದೇವರನಿಗೆ ತೋರಿಸಿದಾನೆ. ನ್ಯಾಯವನ್ನು ಆಚರಿಸು, ಕರುಣೆಯಲ್ಲಿ ಆಸಕ್ತನಾಗಿರು, ದೇವರಿಗೆ ನಂಬರವಾಗಿ ನಡ್ಕೊಂಡು. ನ್ಯಾಯ ನೆನಪಿಟ್ಕೊಳ್ಳಿ, ನಮ್ಮ ದೇವರು ನ್ಯಾಯದ ದೇವರು. ನಮ್ಮ ದೇವರು ಅನ್ಯಾಯ ಮಾಡುವ ದೇವರಲ್ಲ. ನಮ್ಮ ದೇವರು ಅನ್ಯಾಯದೊಟ್ಟಿಗೆ ಕೈ ಜೋಡಿಸುವ ದೇವರು ಕೂಡ ಅಲ್ಲ. ಮತ್ತು ತನ್ನ ಮಕ್ಕಳು ಕೂಡ ಅನ್ಯಾಯ ಮಾಡಬಾರದೆಂಬುದನ್ನು ದೇವರೇನ್ ಮಾಡ್ತಾನೆ? ಬಯಸ್ತಾನೆ. ಬಹಳ ಪ್ರಾಮಿನೆಂಟ್. ಬೇಜಾರು ಮಾಡಬೇಡಿ, ನಾನು ಸಾಮಾನ್ಯವಾಗಿ ಅತಿ ಭಕ್ತಿವಂತರನ್ನು ನಂಬುವುದಿಲ್ಲ. ನೀವೆಲ್ಲರೂ ನಾರ್ಮಲ್ ಭಕ್ತಿವಂತರಾದ್ರೆ ನಾನು ನಂಬ್ತೇನೆ. ಅತಿ ಭಕ್ತಿವಂತರನ್ನು ನಾನು ಸ್ವಲ್ಪ ನಂಬುವುದಿಲ್ಲ. ಯಾಕಂತ ಹೇಳಿದ್ರೆ ಅವರ ಮಾತಿನಲ್ಲಿ ಭಕ್ತಿಗಳಿದೆ, ಅವರ ಎಲ್ಲ ಚಟುವಟಿಕೆಗಳಲ್ಲಿ ಭಕ್ತಿ ಇದೆ. ಆದರೆ ಅವರಲ್ಲಿರುವಷ್ಟು ಕೆಲವೊಮ್ಮೆ ಮನಸ್ಸಿನಲ್ಲಿರುವಷ್ಟು ಕಲ್ಮಶಗಳು ನಾರ್ಮಲ್ ವ್ಯಕ್ತಿಗಳಲ್ಲಿ ಕೂಡ ಇರುವುದಿಲ್ಲ. ಇತ್ತೀಚೆಗೆ ಒಬ್ಬರು ಸಿಕ್ಕಿ, ಬಹಳ ಅವರು ಹೇಗಂತ ಹೇಳಿದ್ರೆ ದೇವರನ್ನು ಬಿಟ್ಟರೆ ನೆಕ್ಸ್ಟ್ ಅವರೇ ಎಂಬ ರೀತಿಯಲ್ಲಿ ಅವರಿದ್ದಾರೆ. ಅಷ್ಟು ಭಕ್ತಿವಂತರು. ಅವರು ನನಗೆ ಹೇಳಿದರು, ನೀವು ಸಭಾಪಾಲಕರುಗಳ ನೀವು ಸರಿ ಇಲ್ಲ, ನೀವೇನಾಗಿದ್ದೀರಿ? ನೀವು ಸುಣ್ಣ ಹಚ್ಚದ ಗೋಡೆಗಳಂತೀರಿ ನೀವು. ಆಯ್ತು ಸ್ವಾಮಿ, ಬೈದರು ನನಗೆ ಸುಮಾರು. ನಿಮಗೆ ಬೀದಿಗಳಲ್ಲಿ ನಮಸ್ಕಾರ ಬೇಕು, ಅಲ್ಲಿ ಮತ್ತೆ ಅನಿಸುವತ್ತೆ ಏನು ಹೇಳ್ತದೆ ಅದೆಲ್ಲವೂ ನನಗೆ ಹೇಳಿದರು. ನಿಮಗೆ ಸಭಾಮಂದಿರಲ್ಲಿ ಮುಖ್ಯ ಸ್ಥಾನ ಬೇಕು, ಇದನ್ನೇ ಮಾಡುವರಾಗಿದ್ದೀರಿ. ನಾನು ಕೆಲವಷ್ಟು ಕೇಳಿ ಸುಮ್ಮನಾಗಿ ಆಮೇಲೆ ಹೇಳಿದೆ, ನೀವು ಪರ್ವತ ಪ್ರಸಂಗದಲ್ಲಿ ಅಷ್ಟು ಮಾತ್ರ ಓದಿದ, ಬೇರೆ ಓದಲಿಲ್ಲ. ಅಲ್ಲೇನು ಹೇಳಿದೆ? ಬಹಳ ಸುಂದರವಾಗಿ ತೀರ್ಪು ಮಾಡಬೇಡ ಅಂತ ಹೇಳಿದೆ. ನೀ ಇಷ್ಟೊತ್ತು ಮಾಡಿದೇನು? ಇಷ್ಟೊತ್ತು ಮಾಡಿದೇನು? ನೀನು ನಿನ್ನನ್ನು ಭಕ್ತಿವಂತ ಅಂತ ಹೇಳಿಕೊಂಡು ಇನ್ನೊಬ್ಬನ ಬಗ್ಗೆ ಕೆಟ್ಟದನ್ನೇ ಮಾತಾಡುವುದಾದ್ರೆ ನಿನ್ನ ಭಕ್ತಿ ಎಂಥದ್ದು ಅಂತ ಕೇಳಿದೆ ನಾನು. ವಾಟ್ ಇಸ್ ಯುವರ್ ಸ್ಪಿರಿಚುವಾಲಿಟಿ? ಅದರಿಂದ ನನ್ನನ್ನು ಭಕ್ತಿವಂತ ಹೇಳಿಕೊಂಡು ಮನಸ್ಸಲ್ಲಿ ಒಂದಷ್ಟು ಕಲ್ಮಶಗಳನ್ನು ತುಂಬಿಕೊಂಡಿದ್ರೆ ಅದು ಭಕ್ತಿ ಅಲ್ಲ. ನಮ್ಮ ಭಕ್ತಿ ನ್ಯಾಯಸಮ್ಮತವಾದ ಭಕ್ತಿ ಆಗಬೇಕು. ನೋಡಿ, ಅಲ್ಲಿ ಯೇಸು ಒಂದು ಮಾತು ಕೇಳ್ತಾನೆ, ನೀವು ನನ್ನ ಆಲಯ ಪ್ರಾರ್ಥನಾಲಯ ಎನಿಸ್ಕೊಳ್ಬೇಕು, ಅದನ್ನ ಏನ್ ಮಾಡಿದಿರಿ? ಕಳ್ಳರ ಗವಿ ಮಾಡಿದ್ರಿ. ಅದರ ಅರ್ಥ ಏನು? ಕಳ್ಳರ ಗವಿ ಅಂದ್ರೆ ರೋಬರ್ಸ್ ಡೆನ್. ಏನದ್ರ ಅರ್ಥ? ಕಳ್ಳರ ಗವಿ ಅಂದ್ರೆ ಏನದು? ಅಲ್ಲಿ ಕಳ್ಳತನ ಮಾಡ್ತಾರಂತನ? ಅಲ್ಲಿ ಕಳ್ಳತನ ಮಾಡ್ತಾರಂತಲ್ಲ. ಕಳ್ಳರ ಗವಿ ಅಂದ್ರೆ ಕಳ್ಳರು ಬಂದು ಅಡಗಿಕೊಂಡಿರುವ ಸ್ಥಳ, ಅಥವಾ ಕಳ್ಳರು ಸುರಕ್ಷಿತವಾಗಿರುವ ಸ್ಥಳ. ಅರ್ಥ ಆಗ್ತದೆ? ನನ್ನ ಆಲಯ ಪ್ರಾರ್ಥನಾಲಯ ಎನಿಸ್ಕೊಡ್ಬೇಕು, ನೀವು ಅದನ್ನ ಏನ್ ಮಾಡಿದಿರಿ? ಕಳ್ಳರ ಗವಿ ಮಾಡಿದ್ದೀರಿ. ನಮ್ಮ ಒಂದು ವೇಳೆ ಆಲಯಗಳನ್ನು ನಾವು ಕಳ್ಳರ ಗವಿ ಎಂಬುದಾಗಿ ಹೇಳುವುದಿಲ್ಲ. ಅದರ ಅರ್ಥ ಏನು? ನೀವು ಕಳ್ಳರಂತವ್ರನ್ನು ಏನ್ ಮಾಡಿದಿರಿ? ಇಲ್ಲಿ ಭದ್ರವಾಗಿ ಪೋಷಣೆ ಕೊಟ್ಟು ಅವರನ್ನು ಜೋಪಾನವಾಗಿ ಕಾಪಾಡಿದ್ದೀರಿ. ಅಲ್ಲಿ ಕಳ್ಳತನ ಮಾಡ್ತಿರಂತಲ್ಲ, ಕಳ್ಳರ ಗವಿಗಳು. ಅದರಿಂದ ನಮ್ಮ ಸ್ಪಿರಿಚುವಾಲಿಟಿ ಹೇಗಿರ್ಬೇಕೆಂಬುದಾಗಿ ಹೇಳಿದ್ರೆ ಅದು ನ್ಯಾಯಸಮ್ಮತವಾದ ಸ್ಪಿರಿಚುವಾಲಿಟಿ. ನನ್ನಲ್ಲಿ ಏನಿರಬೇಕು? ಬಹಳ ಪ್ರಾಮುಖ್ಯವಾಗಿ ನ್ಯಾಯಬದ್ಧತೆ ಬಹಳ ಪ್ರಾಮುಖ್ಯವಾಗಿರಬೇಕು. ಅದು ಇಲ್ಲದ ಹೊರತು ನಾನು ಯಾವುದೇ ಆರಾಧನೆ ಮಾಡಿದರೂ ಪ್ರಯೋಜನ ಇಲ್ಲ.
ಈಗ ನಮ್ಮಲ್ಲಿ ಅನೇಕರು ಹೇಳುವುದಿದೆ, ಯಾಕಂತ ಹೇಳಿದ್ರೆ ನಮ್ಮ CSI ಆರಾಧನೆಗಳು ಜನರಿಗೆ, ಮುಖ್ಯವಾಗಿ ಇವತ್ತಿನ ಯವನಸ್ಥರಿಗೆ ಹೆಚ್ಚು ಇಷ್ಟ ಆಗುವುದಿಲ್ಲ. ಅವರಿಗೆಲ್ಲ ಹೇಗೆ ಬೇಕು, ಸ್ವಲ್ಪ ಮ್ಯೂಸಿಕ್ ಬೇಕು, ಅವರಿಗೆ ಸ್ವಲ್ಪ ವೆಸ್ಟರ್ನ್ ಮ್ಯೂಸಿಕ್ ಬೇಕು, ಬೇರೆ ಬೇರೆ, ಆದ್ರಿಂದ ಅವರು ಬೇರೆ ಬೇರೆ ಕಡೆ ಹೋಗ್ತಾರೆ ಅನ್ನೋದಾಗಿ. ಇಲ್ಲ, ನಿಜವಾಗ್ಲೂ ಅಲ್ಲ, ಅದು ಮುಖ್ಯ ಪ್ರಾರ್ಥನೆ ಅಲ್ಲ. ಇವತ್ತು ನಾವು ಸಭೆಯಾಗಿ ಎಲ್ಲಿ ಸೋತು ಹೋಗಿದ್ದೇವೆ ಅಂತ ಹೇಳಿದ್ರೆ, ನಾವು ಜನರನ್ನು ನ್ಯಾಯಸಮ್ಮತವಾದ ಜೀವಿತವನ್ನು ಮಾಡಿಸುವಲ್ಲಿ ಸೋತು ಹೋಗಿದ್ದೇವೆ. ಚಾಲೆಂಜಿಂಗ್. ನಾವು ಪ್ರತಿ ದಿವಸ, ಇವತ್ತು ನೀವು 40 ದಿವಸ ನೀವೇನ್ ಮಾಡ್ತೀರಿ, ಇಲ್ಲಿ ಬೆಳಿಗ್ಗೆ ಸಂಜೆ ಆರಾಧನೆ ಮಾಡ್ತೀರಿ, ದೇವರ ವಾಕ್ಯ ಕೇಳ್ತೀರಿ. ಬಟ್ ಆ 40 ದಿವಸದಲ್ಲಿ ನೀವು ಕೇಳಿದಂತ ವಿಚಾರಗಳು ನಿಮ್ಮನ್ನು ನಿಜವಾದ ನಂಬಿಕಸ್ಥ ವ್ಯಕ್ತಿಗಳಾಗಿ ರೂಪಿಸದಿದ್ದರೆ ಆ 40 ದಿವಸದ ಅರ್ಥ ಏನು? ವಾಟ್ ಇಸ್ ದ ಯೂಸ್ ಆಫ್ ದ್ಯಾಟ್? ಸುಮ್ಮನೆ ಯಾರು ಸ್ಪೀಕರ್ಸ್ ಬರೋದು, ನೀವು ಸಭೆಯಲ್ಲಿ ಅವರಿಗೆ ಖರ್ಚು ಮಾಡಿ ಕಳಿಸೋದು, ಊಟ ಕೊಡೋದು, ಇದಕ್ಕೋಸ್ಕರವೂ? ಅರ್ಥ ಮಾಡಿಕೊಳ್ಳಿ. ಸೊ ಅದರಿಂದ ನಮ್ಮ ಆರಾಧನೆಗಳು ನ್ಯಾಯಸಮ್ಮತವಾದ ಆರಾಧನೆಗಳಾಗಬೇಕಾದ್ರೆ ಬಹಳ ಪ್ರಾಮುಖ್ಯವಾಗಿ ನನ್ನಲ್ಲಿ ಏನಿರಬೇಕು, ಆ ನ್ಯಾಯ ಇರಬೇಕು. ಅದರಿಂದ ನಾನು ಯಾವ ರೀತಿಯಲ್ಲಿ ಆರಾಧನೆ ಮಾಡ್ತೇನೆ ಎಂಬುದು ಬಹಳ ಪ್ರಾಮುಖ್ಯ. ನಾನು ಕೈ ಚಾಪಳಿ ತಡ್ತೇನೋ, ನಿಂತ್ಕೊಳ್ತೇನೋ, ಡ್ಯಾನ್ಸ್ ಮಾಡ್ತೇನೋ, ಕೂತ್ಕೊಳ್ತೇನೋ, ಅದಲ್ಲ ಮುಖ್ಯ. ಪ್ರಾಮುಖ್ಯವಾದದ್ದು ಯಾವುದು ಅಂತ ಹೇಳಿದ್ರೆ, ನಾನು ಹೇಗೆ ನನ್ನ ಜೀವನದಲ್ಲಿ ಇದ್ದೇನೆ. ಆದ್ರಿಂದ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಯೇಸು ಏನ್ ಹೇಳ್ತಾನೆ, ನಾನು ಕಡೆ ದಿನಸಲಿ ಬಂದಾಗ ಏನು ಪ್ರಶ್ನೆ ಕೇಳ್ತಾನೆ, ನಾನು ಹಸಿದಿದ್ದೆ, ನೀವೇನ್ ಕೊಟ್ರಿ, ಊಟ ಕೊಟ್ರಿ. ನಾನು ಬಾಯರಿದ್ದೆ, ನೀರು ಕೊಟ್ರಿ. ನಾನು ಎಲ್ಲಿಯೋ ಬಂಧನದಲ್ಲಿದ್ದೆ, ನೀವು ನನಗೇನು ಕೊಟ್ರಿ, ಬಿಡುಗಡೆ ಕೊಟ್ರಿ. ಯೇಸು ಅಲ್ಲಿ ನಿಜವಾಗಿ ಕೇಳಿದಾನ, ನೀವೆಷ್ಟು ದಿವಸ ಚರ್ಚಿಗೆ ಹೋಗಿದ್ದೀರಿ, ಎಷ್ಟು ಪ್ರಾರ್ಥನೆ ಮಾಡಿದಿರಿ, ಎಷ್ಟು ಕಾಣಿಕೆ ಕೊಟ್ಟಿದ್ದೀರಿ? ನನ್ನ ಆರಾಧನೆಗಳು, ನನ್ನ ಪ್ರಾರ್ಥನೆಗಳು ನನ್ನನ್ನು ಎಲ್ಲಿಗೆ ನಡೆಸಬೇಕು? ನಾನಿರುವ ಸ್ಥಳದಲ್ಲಿ ನ್ಯಾಯಬದ್ಧವಾದ ಕೆಲಸಗಳನ್ನು ಮಾಡಲಿಕ್ಕೆ ನನ್ನನ್ನು ನಡೆಸಬೇಕು. ಅದಾದಾಗ ನಮ್ಮ ಸಭೆಯಲ್ಲಿ ಏನಾಗ್ತದೆ, ನ್ಯಾಯಬದ್ಧವಾದ ಆರಾಧನೆಗಳು. ಇಲ್ಲವಾದಲ್ಲಿ ನಮ್ಮ ಆರಾಧನೆಗಳು ಕೇವಲ ಸಾಂಪ್ರದಾಯಿಕ ಆರಾಧನೆಗಳಾಗಿ ನಿಲ್ತದೆ. ಸೊ ಆದ್ರಿಂದ ನಮ್ಮ ಆಲಯಗಳು ಪ್ರಾರ್ಥನಾಲಯಗಳು ಆಗಬೇಕಾದ್ರೆ ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ನ್ಯಾಯಬದ್ಧವಾದ ಜೀವಿತ ಇರುವುದು ಬಹಳ ಪ್ರಾಮುಖ್ಯ. ಇಟ್ಸ್ ವೆರಿ ಎಸೆನ್ಷಿಯಲ್. ಅದರಿಂದ ಬೈಬಲ್ ಒತ್ತು ಕೊಡುವಂಥದ್ದು ಇದಕ್ಕೆ, ದೇವರು ಒತ್ತು ಕೊಡುವಂಥದ್ದು. ಅದರಿಂದ ದೇವರೇನು ಹೇಳ್ತಾನೆ ಇಸ್ರಾಯೇಲರಿಗೆ, ನೀವು ಕಾನಾನ್ ದೇಶಕ್ಕೂ ಹೋಗಿ ಅಲ್ಲಿ ನೀವು ವ್ಯವಸಾಯ ಮಾಡುವಾಗ, ನಿಮ್ಮ ಬೆಳೆಗಳನ್ನು ಸಿಕ್ಕುವಾಗ ನೀವೇನ್ ಮಾಡಬೇಕು? ಎಲ್ಲವನ್ನು ಕಟಾವು ಮಾಡಿ ಮನೆಗೆ ಕೊಂಡೋಗ್ಲಿಕ್ಕೆ ಅಲ್ಲ. ನೀವೇನ್ ಮಾಡಬೇಕು? ನೀವು ಅಕ್ಕಪಕ್ಕದಲ್ಲಿ ಇರುವುದನ್ನೆಲ್ಲ ಬಿಡಬೇಕು. ಅದು ಯಾರಿಗೆ? ಅದು ಬಡವರಿಗೆ. ಅಥವಾ ನೀವು ಕೊಯ್ಯುವಾಗ ಏನಾದರೂ ಬಿದ್ದರೆ ಮತ್ತೆ ಹೆಕ್ಕಬಾರದು. ಅದು ಯಾರಿಗೆ? ಆ ದೇಶದಲ್ಲಿರುವಂತ ಪರದೇಶಿಗಳಿಗೆ. ಅಂದ್ರೆ ದೇವರು ನ್ಯಾಯಬದ್ಧವಾದ ದೇವರು. ದೇವರು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬನಿಗೆ ಏನ್ ಸಿಕ್ಬೇಕು? ಆಹಾರ ಸಿಗ್ಬೇಕು, ಪ್ರತಿಯೊಬ್ಬನಿಗೆ ಸಿಗ್ಬೇಕು. ಅದರಿಂದ ನಮ್ಮ ದೇವರು ನಮ್ಮಿಂದ ಬಯಸುವಂಥದ್ದು ಇಂಥ ನ್ಯಾಯಬದ್ಧ ಜೀವಿತವನ್ನ. ಅದರಿಂದ ಯೇಸು ಆವತ್ತು ಮಾರುವವರನ್ನು ಕೊಳ್ಳುವವರನ್ನು ಓಡಿಸಿದ ಹಾಗೆ ಇವತ್ತು ನಮ್ಮಲ್ಲಿ ಆರಾಧನೆಗೆ ಅಡ್ಡಿಯಾಗುವಂಥ ಅಂಶಗಳನ್ನ ಓಡಿಸುವಂಥದ್ದು ಬಹಳ ಪ್ರಾಮುಖ್ಯ, ತೆಗೆದು ಹಾಕುವಂಥದ್ದು ಬಹಳ ಪ್ರಾಮುಖ್ಯ. ಯಾವುದು ನಮ್ಮನ್ನು ಸರಿಯಾದ ಆರಾಧನೆ ಮಾಡಲಿಕ್ಕೆ ಅಡ್ಡಿಪಡಿಸ್ತದೋ ಅದರಿಂದ ಮೇಲೆ ಬರುವುದು ಬಹಳ ಪ್ರಾಮುಖ್ಯ. ಅದರಿಂದ ನಮ್ಮ ಆಲಯಗಳು, ಇವನ್ ನೀವು ಮಾರ್ಕನ ಸುವಾರ್ತೆಯ ಮುಖ್ಯವಾಗಿ ಕನ್ನಡ ಬೈಬಲಲ್ಲಿ ಅಲ್ಲಿ ಗೋಚರಿಸುವುದಿಲ್ಲ, ಗ್ರೀಕ್ ಬೈಬಲಲ್ಲಿ ನೋಡಿದರೆ ಅದರಲ್ಲೂ ಮುಖ್ಯವಾಗಿ ಅದರ ನಿಮಗೆ ಈಗಾಗಲೇ ಗೊತ್ತಿರಬಹುದು, ಯಾಕಂದ್ರೆ ಮ್ಯಾನುಸ್ಕ್ರಿಪ್ಟ್ಸ್ಗಳು ತುಂಬ ಸುಮಾರಿದೆ, ಬೇರೆ ಬೇರೆ ಮ್ಯಾನುಸ್ಕ್ರಿಪ್ಟ್ಸ್ಗಳಿದೆ. ಒಂದು ಮ್ಯಾನುಸ್ಕ್ರಿಪ್ಟ್ ಅಲ್ಲಿ, ಮಾರ್ಕನ ಸುವಾರ್ತೆಯ ಒಂದು ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ಹೇಗೆ ಬರೆದಿದೆ ಅಂತ ಹೇಳಿದ್ರೆ, ಈ ಘಟನೆಯನ್ನು ಉಲ್ಲೇಖಿಸುವಾಗ ಯೇಸು ಕೇವಲ ಅಲ್ಲಿ ಮಾರುವವರನ್ನ ಕೊಳ್ಳುವವರನ್ನ ಮಾತ್ರ ಓಡಿಸಿದ್ದಲ್ಲ. ಆ ಪ್ಯಾಸೇಜ್ ಬಹಳ ಪವರ್ಫುಲ್. ಅದೇನ್ ಹೇಳ್ತದೆ ಅಂತ ಹೇಳಿದ್ರೆ, ಯೇಸು ದೇವಾಲಯದ ಒಳಕ್ಕೆ ಹೋಗಿ ಮಹಾಯಾಜಕನ ಚೇರನ್ನ ಕಿತ್ತು ಬಿಸಾಕಿದ ಅಂತ. ಕಿತ್ತು. ಯಾಕೆ? ಅದು ಅಧಿಕಾರದ ಕೇಂದ್ರ. ಆ ಅಧಿಕಾರ ಬಡ ಜನರನ್ನು ಶೋಷಣೆ ಮಾಡುವಂತ ಅಧಿಕಾರದ ಕೇಂದ್ರ. ಆ ಕುರ್ಚಿಯನ್ನು ಕಿತ್ತು ಬಿಸಾಕಿದ ಎಂಬುದಾಗಿ ಹೇಳ್ತದೆ. ಸೊ ಯೇಸುವಿನ ಧೋರಣೆ ಬಹಳ ಪ್ರಾಮುಖ್ಯವಾಗಿ ಸಾಮಾಜಿಕ ನ್ಯಾಯವನ್ನ ಸ್ಥಾಪಿಸುವಂತ ಧೋರಣೆ, ಸಮಾಜದಲ್ಲಿ ನ್ಯಾಯವನ್ನ ನಿರ್ಮಾಣ ಮಾಡುವಂತ ಧೋರಣೆ. ಆದ್ರಿಂದ ಯೇಸುವಿನ ಸೇವೆ ಇಂಥದ್ದು. ಆದ್ರಿಂದ ಯೇಸು ಇಲ್ಲಿ ಬರ್ತಾನೆ.
ಇವತ್ತು ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳುವ. ನಮ್ಮ ಸಭೆಗಳು ಯಾವುದರ ಕೇಂದ್ರಗಳಾಗಿವೆ? ನಮ್ಮ ಸಭೆಗಳು ಆರಾಧನೆಯ ಕೇಂದ್ರಗಳು, ಅಧಿಕಾರದ ಕೇಂದ್ರಗಳು. ನೀವು ಮೋಸ್ಟ್ಲಿ ಈ ಸಂಡೇ ಅಲ್ಲದ್ರೆ ಹಿಂದಿನ ಸಂಡೇ ನೀವು ಅಧ್ಯಯನ ಮಾಡಿದ್ದು ಮೋಸ್ಟ್ಲಿ ಅವರು CSA ಅಲ್ಮನೆಕ್ ಪ್ರಕಾರ ಪ್ರಸಂಗ ಮಾಡಿದ್ದಾರೆ, ಗೊತ್ತಿಲ್ಲ ನನಗೆ ಏನು ಮಾಡಿದ್ದಾರೆ ಅಂತ. ಮಾಡಿದ್ದರೆ ಅಲ್ಲಿದ್ದದು ಬಾರ್ತಿಮಾಯನಿಗೆ ಕಣ್ಣು ಬರುವಂತ ಒಂದು ಪ್ಯಾಸೇಜ್. ಅದರ ಹಿಂದಿನ ಪ್ಯಾಸೇಜ್ ನೀವು ನೋಡಿದರೆ ಅಲ್ಲಿದ್ದದ್ದು ಯೇಸುವಿನ ಶಿಷ್ಯರ ತಾಯಿ ಹೋಗಿ ಯೇಸುವಿನ ಹತ್ರ ಬೇಡಿಕೊಳ್ಳುವಂಥದ್ದು, ನನ್ನ ಒಬ್ಬ ಮಗನಿಗೆ ಬಲಗಡೆಯಲ್ಲಿಯೂ ಇನ್ನೊಬ್ಬ ಮಗನಿಗೆ ಎಡಗಡೆಯಲ್ಲಿ ಏನು ಕೊಡು? ಸ್ಥಾನ ಕೊಡು. ಯಾಕಂತ ಹೇಳಿದ್ರೆ ಯೇಸುವಿನ ಶಿಷ್ಯರಿಗೆ 3.5 ವರ್ಷ ಯೇಸುವಿನೊಟ್ಟಿಗೆ ಇದ್ರೂ ಕೂಡ ಯೇಸು ಯಾರೆಂಬುದು ಏನಾಗ್ಲಿಲ್ಲ, ಅರ್ಥ ಆಗ್ಲಿಲ್ಲ. ಅವ್ರಿಗೆ ಅರ್ಥ ಆಗ್ಲಿಲ್ಲ. ಒಂದು ವೇಳೆ ಶಿಷ್ಯರಿಗೆ ಯೇಸು ಯಾರೆಂಬುದು ಅರ್ಥ ಆಗಿದ್ದರೆ ಅವರು ಯೇಸುವನ್ನು ಬಿಟ್ಟು ಓಡಿ ಹೋಗ್ತಿರ್ಲಿಲ್ಲ. ಅವ್ರಿಗೆ ಅರ್ಥ ಆಗ್ಲಿಲ್ಲ. ಆದ್ರಿಂದ ಈಗ ಬಂದು ಏನ್ ಕೇಳ್ತಾರೆ? ನಮಗೇನು ಕೊಡು? ನಿನ್ನ ಬಲಗಡೆಯಲ್ಲಿ ಎದುರುಗಡೆಯಲ್ಲಿ ಕೂತ್ಕೊಳ್ಳುವಂತ ಅಧಿಕಾರ ಕೊಡು. ಗಿವ್ ಅಸ್ ದ ಪವರ್. ಯೇಸುನ ಹೇಳ್ತಾನೆ, ನಿಮ್ಮಲ್ಲಿ ಯಾರು ಹೆಚ್ಚಿನವನಾಗಬೇಕು ಅವನೆಲ್ಲರ ಆಳಾಗಬೇಕು. ಅಂದ್ರೆ ಅರ್ಥ ಏನು? ಯೇಸುವಿನ ಸೇವೆಯಲ್ಲಿ, ಯೇಸುವಿನ ನಿಯೋಗದಲ್ಲಿ ಅಧಿಕಾರಕ್ಕೆ ಎಲ್ಲಿಯೂ ಜಾಗ ಇಲ್ಲ. ನೋ ಸ್ಪೇಸ್ ಫಾರ್ ಅಥಾರಿಟಿ. ಯೇಸುವಿನ ಸೇವೆಯಲ್ಲಿ ಕೇವಲ ಜಾಗ ಇರುವುದು ಸೇವೆಗೆ ಮಾತ್ರ. ಆದರೆ ದುರದೃಷ್ಟವಶ ನಮ್ಮ ಸಭೆಗಳು ಇವತ್ತು ಕೇಂದ್ರೀಕೃತಗೊಂಡಿರುವಂಥದ್ದು ಅಧಿಕಾರಗಳ ಮೇಲೆ. ಅದರಿಂದ ನಮ್ಮ ಸಭೆಗಳು ಯಾವುದರಿಂದ ದೂರ ಹೋಗಿದೆ? ಸೇವೆಯನ್ನ ಪರಿಪೂರ್ಣವಾಗಿ ಮಾಡುವ ನಿಟ್ಟಿನಿಂದ ದೂರ ಹೋಗಿದೆ. ಯಾಕಂದ್ರೆ ಎಲ್ಲಿ ಅಧಿಕಾರ ಎಂಬುದು ಬರ್ತದೋ ಅಲ್ಲಿ ಯೇಸುವಿನ ಸೇವೆಗೆ ಜಾಗ ಇಲ್ಲ, ಮತ್ತು ಎಲ್ಲಿ ಯೇಸುವಿನ ಸೇವೆ ಇರ್ತದೋ ಅಲ್ಲಿ ಅಧಿಕಾರಕ್ಕೆ ಜಾಗ ಇಲ್ಲ. ಆದ್ರೆ ನಾವು ಇವತ್ತು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಒಂದು ವೇಳೆ ನಾನು ಅಯ್ಯ ಆಗಿರ್ಬೋದು. ನಾನು ಅಯ್ಯ ಆಗಿರುವುದು ನನಗಿರುವ ಅಧಿಕಾರ ಅಲ್ಲ. ಇಟ್ಸ್ ನಾಟ್ ದ ಅಥಾರಿಟಿ. ನಾನು ಅಯ್ಯ ಆಗಿರುವುದು ಯಾವುದಕ್ಕೆ? ಸೇವೆ ಮಾಡುವುದಕ್ಕೆ, ಮತ್ತು ನನಗಿದು ಸೇವೆಯ ಜವಾಬ್ದಾರಿ. ನಿಮ್ಮಲ್ಲಿ ಚರ್ಚ್ನ ಎಲ್ಡರ್ಸ್ ಇದ್ದೀರಿ. ಇಟ್ಸ್ ನಾಟ್ ಅಥಾರಿಟಿ. ಅದು ನಿಮಗೆ ಅಧಿಕಾರ ಅಲ್ಲ. ಅದು ನಿಮಗೆ ಯಾವುದು? ಸೇವೆ ಮಾಡಲಿಕ್ಕಿರುವಂತ ಜವಾಬ್ದಾರಿಗಳು. ಸಂಡೇ ಸ್ಕೂಲ್ ಟೀಚರ್ಸ್ ಇದ್ದೀರಿ. ನಿಮಗಿರುವುದು ಅಧಿಕಾರ ಅಲ್ಲ, ನಿಮಗಿರುವುದು ಸಂಡೇ ಸ್ಕೂಲ್ ಮಕ್ಕಳ ಮಧ್ಯೆ ಸೇವೆ ಮಾಡುವ ಜವಾಬ್ದಾರಿಗಳು. ನಾವು ಎಲ್ಲರೂ ಕೂಡ ಸಭೆಯಾಗಿ ನನಗೆ ಕೊಡಲ್ಪಟ್ಟದ್ದು ಜವಾಬ್ದಾರಿ ಎಂಬುದನ್ನು ಅರ್ಥ ಮಾಡಿಕೊಂಡು ಮಾಡಿದರೆ ದ ಥಿಂಗ್ಸ್ ವಿಲ್ ಚೇಂಜ್. ಅದು ಏನ್ ಮಾಡುವುದು ಅಂತ ಹೇಳಿದ್ರೆ, ನಮ್ಮ ಮೈಂಡ್ ಸೆಟ್ಗಳು ನಮ್ಮನ್ನು ಮತ್ತೆ ಮತ್ತೆ ಎಲ್ಲಿಗೆ ನಡೆಸ್ತದೆ? ಅಧಿಕಾರದ ಕಡೆಗೆ ನಡೆಸ್ತದೆ. ಆದ್ದರಿಂದ ನಾವು ಎಲ್ಲಿಯೋ ಸೇವೆಯಿಂದ ಮರೀಚಿಕೆಯಾಗಿ ಹೋಗುವ ಸ್ಥಿತಿಗಳು ಇಲ್ಲ. ಯೇಸು ಹೇಳ್ತಾನೆ, ನನ್ನ ಆಲಯ ಅದು ಪ್ರಾರ್ಥನಾಲಯ, ಅದು ಅಧಿಕಾರದ ಕೇಂದ್ರ ಅಲ್ಲ. ಇಲ್ಲಿಗೆ ಜನರು ಬರುವಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ, ಆರಾಧನೆ ಮಾಡಲಿಕ್ಕೆ, ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಿಕ್ಕೆ, ದೇವರೊಟ್ಟಿಗೆ ಸಂಭಾಷಣೆ ಮಾಡಲಿಕ್ಕೆ. ಇದಕ್ಕೆ ಪೂರಕವಾಗಿ ಯಾಕೋಬ ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ, ನಿಮ್ಮ ಸಭೆಗಳು ಹೇಗಿರಬೇಕು? ಅಲ್ಲಿ ಬಡವನಿಗೊಂದು ರೀತಿ, ಶ್ರೀಮಂತನಿಗೊಂದು ರೀತಿ ನೀವು ಮಾಡುತ್ತೀರೋ? ನಿಮ್ಮಲ್ಲಿ ಸಭೆಗೆ ಬರುವಾಗ ಶ್ರೀಮಂತನನ್ನು ನೋಡಿ ನೀನು ಸ್ವಾಗತಿಸಿಕೊಂಡು ಬಡವನನ್ನು ಹೀನೈಸ್ತೀಯೋ ಎಂಬ ಪ್ರಶ್ನೆಗಳನ್ನು ಕೇಳ್ತಾನೆ. ಯಾಕೆಂದ್ರೆ ಸಭೆಗಳು ಹೇಗಿರಬೇಕು? ನ್ಯಾಯಬದ್ಧವಾದ ಸಭೆಗಳು ನಮ್ಮ ಸಭೆಗಳು. ಇದರಿಂದಾಗಿ ನಮ್ಮ ಸಭೆಗಳು ನಿಜವಾಗ್ಲೂ ಕೂಡ ಬಿಡುಗಡೆಯ ಸಭೆಗಳಾಗಿ ರೂಪುಗೊಳ್ಳಬೇಕು. ನೀವಲ್ಲಿ ನೋಡ್ಬೋದು, ಯೇಸು ಆ ಶನಿವಾರರನ್ನ ಎಲ್ಲರನ್ನು ಓಡಿಸಿ ಬಿಟ್ಟ ಕೂಡಲೇ ಅಲ್ಲಿ ಯಾರು ಬರ್ತಾರಂತೆ? ಕೆಲವು ಮಂದಿ ಕುಂಟರು, ಕುರುಡರು ಅಥವಾ ರೋಗಿಗಳು ಅಲ್ಲಿ ಬರ್ತಾರೆ. ಯೇಸು ಅವರನ್ನು ಸ್ವಸ್ಥ ಮಾಡ್ತಾನೆ, ಅವರಿಗೆ ಬಿಡುಗಡೆಯನ್ನು ಕೊಡ್ತಾನೆ. ಯಾಕೆ? ಕುಂಟರು, ಕುರುಡರು ಇವರ ಸ್ಥಿತಿ ಏನು? ಆವತ್ತಿನ ಸಾಮಾಜಿಕ ಸ್ಥಿತಿ ಮತ್ತು ಆವತ್ತಿನ ಅವರ ಧಾರ್ಮಿಕ ಸ್ಥಿತಿ ನೋಡಿದ್ರೆ, ಕುಂಟರಿಗೆ ಮತ್ತು ಕುರುಡರಿಗೆ ದೇವಾಲಯದೊಳಗೆ ಪ್ರವೇಶ ಇಲ್ಲ. ನೆನ್ಪಿಟ್ಕೊಳ್ಳಿ, ಕುಂಟರಿಗೆ ಮತ್ತು ಕುರುಡರಿಗೆ ದೇವಾಲಯದೊಳಗೆ ಪ್ರವೇಶ ಇಲ್ಲ. ಯಾಕೆಂದ್ರೆ ಅವರು ಆವತ್ತು ನೆನೆಸಿದ್ದೇನಂತ ಹೇಳಿದ್ರೆ, ಅವನು ಕುರುಡನಾಗಿರುವುದು, ಕುಂಟನಾಗಿರುವಂಥದ್ದು, ಅಥವಾ ಅವನಿಗೆ ದೈಹಿಕ ವೈಫಲ್ಯ ಇರುವಂಥದ್ದು ಅದು ದೇವರ
ಶಾಪ, ಅವನು ಶಾಪಗ್ರಸ್ತ. ಅದರಿಂದ ಅವನು ಎಲ್ಲಿರಬೇಕು? ಹೊರಗೆ ಇರಬೇಕು. ಆದರೆ ಯೇಸು ಹೊರಗಿದ್ದವರನ್ನ ಎಲ್ಲಿ ಕರ್ಕೊಂಡು ಬರ್ತಾನೆ? ಒಳಗೆ ಕರ್ಕೊಂಡು ಬರ್ತಾನೆ. ದ ಟ್ರಾನ್ಸ್ಫಾರ್ಮೇಶನ್. ನಮ್ಮ ಸಭೆ ಅದು ಟ್ರಾನ್ಸ್ಫಾರ್ಮೇಟಿವ್ ಆದ ಸಭೆಯಾಗಿ ರೂಪುಗೊಳ್ಳಬೇಕು. ನಿಮ್ಮ ಸಭೆಯನ್ನ ದೇವಾಲಯದ ಕಟ್ಟಡವನ್ನು, ನಾನು ಸಭೆ ಮತ್ತು ದೇವಾಲಯಕ್ಕೆ ವ್ಯತ್ಯಾಸ ಮಾಡ್ತೇನೆ. ಸಭೆ ಅಂದ್ರೆ ನೀವು, ದೇವಾಲಯ ಅಂದ್ರೆ ಕಟ್ಟಡ. ನಿಮ್ಮ ದೇವಾಲಯದ ಕಟ್ಟಡ ಬಹಳ ಸುಂದರವಾಗಿದೆ, ಇಟ್ ಲುಕ್ಸ್ ಬ್ಯೂಟಿಫುಲ್. ಆದ್ರೂ ಒಂದು ಕೊರತೆ ಇದೆ. ಅದು ನಿಮ್ಮ ದೇವಾಲಯಕ್ಕೆ ಅಂತಲ್ಲ, ಹೆಚ್ಚಿನ ಎಲ್ಲಾ ದೇವಾಲಯಗಳಲ್ಲಿ ಒಂದು ಕೊರತೆ ಇದೆ. ಏನಿರ್ಬೋದು? ಇದಕ್ಕೆ ಉದಾಹರಣೆಯಾಗಿ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಿಮ್ಮ ಇಲ್ಲಿ ಗದಗ್ ರೈಲ್ವೆ ಸ್ಟೇಷನ್ ಹಿಂದೆ ಇದ್ದದಕ್ಕೂ ಈಗಿದ್ದದಕ್ಕೂ ಹೇಗೆ ವ್ಯತ್ಯಾಸ ಇದೆ? ಚಂದ ಆಗಿದೆ ಬೇರೆ. ಅಲ್ಲಿ ಏನೆಲ್ಲ ಅಳವಡಿಸಿದ್ದಾರೆ ಹೊಸತು, ಏನ್ ಮಾಡಿದ್ದಾರೆ? ನಾನು ಇವತ್ತು ಬೆಳಗ್ಗೆ ಬಂದೆ ಅಲ್ಲಿಂದ. ಎಕ್ಸಲೇಟರ್ ಇಟ್ಟಿದ್ದಾರೆ, ಲಿಫ್ಟ್ ಇಟ್ಟಿದ್ದಾರೆ. ಮುಂಚೆ ಇರಲಿಲ್ಲ. ಮುಂಚೆ ನೀವು ಹತ್ತುಕೊಂಡು ಹೋಗ್ಬೇಕಿತ್ತು, ಈಗ ಅದೆಲ್ಲ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ? ವಯಸ್ಸಾದವರಿಗೆ, ಬಲ ಇಲ್ಲದವರಿಗೆ, ನಡಿಲಿಕ್ಕಾಗದವರಿಗೆ. ನಿಮ್ಮ ಚರ್ಚ್ನೊಳಗೆ ಬರಲಿಕ್ಕೆ ನೀವೆಲ್ಲ ಪ್ರಯೋಜನ ಮಾಡಿ ಕೊಟ್ಟಿದ್ದೀರಾ? ಹೊಸದಾಗಿ ಬಿಲ್ಡಿಂಗ್ ಮಾಡಿದಿರಿ. ಡಿಡ್ ಯು ಥಿಂಕ್ ನಮ್ಮ ಕಟ್ಟಡ ಕಟ್ಟುವಾಗ ಇದರೊಳಗೆ ವೀಲ್ ಚೇರ್ನವರು ಕೂಡ ಸೀದಾ ಬರ್ಲಿಕ್ಕೆ ಆಗಬೇಕು? ವೀಲ್ ಚೇರ್ನವರು ಕೂಡ ಕಮ್ಯುನಿಯನ್ ತಗೊಳ್ಳಿಕ್ಕೆ ವೀಲ್ ಚೇರ್ನೊಂದಿಗೆ ಇಲ್ಲಿ ಬರಲಿಕ್ಕೆ ಅವನಿಗೆ ಸಹಾಯ ಆಗಬೇಕು. ಅವನನ್ನು ಎತ್ತಿಕೊಂಡು ಬರುವ ಸ್ಥಿತಿ ಬರಬಾರ್ದು. ಶುಡ್ ಕಮ್. ಯಾಕೆ ಅಂತ ಹೇಳಿದ್ರೆ, ನಾವು ದೇವಾಲಯ ಕಟ್ಟುವಾಗ ಕೂಡ ಯಾವ ದೃಷ್ಟಿಯಿಂದ ಕಟ್ತೇವೆ? ಬಲವುಳ್ಳವರ ದೃಷ್ಟಿಕೋನದಿಂದ ಕಟ್ತೇವೆ. ದೈಹಿಕವಾಗಿ ಸಮರ್ಥರಾಗಿರುವ ದೃಷ್ಟಿಕೋನದಿಂದ ಕಟ್ತೇವೆ ಹೊರತು ನಾವು ಯಾವತ್ತೂ ಕೂಡ ಬಲಹೀನರ ಬಗ್ಗೆ ಯೋಚನೆ ಮಾಡಿಕೊಂಡು ಕಟ್ಟುವುದಿಲ್ಲ. ಯೇಸು ಕುರುಡರನ್ನ, ಕುಂಟರನ್ನ ಒಳಗೆ ಕರ್ಕೊಂಡು ಬರ್ತಾನೆ. ನಮ್ಮ ಸಭೆಗಳು ಟ್ರಾನ್ಸ್ಫಾರ್ಮೇಟಿವ್ ಸಭೆಗಳಾಗಬೇಕು. ನಮ್ಮ ಸಭೆಗಳು ಎಲ್ಲರನ್ನು ಒಳಗೊಳ್ಳುವ ಸಭೆಗಳಾಗಬೇಕು. ನಮ್ಮ ಸಭೆಗಳು ನಿಜವಾದ ನ್ಯಾಯಬದ್ಧ ಸಮಾಜವನ್ನು ಹೊಂದುವಂತ ಆರಾಧನೆಗಳಾಗಿ ರೂಪುಗೊಳ್ಳಬೇಕು. ಅದರಿಂದ ನಮಗಿರುವ ಕರೆ ನಮ್ಮ ಜೀವನದಲ್ಲಿ ನ್ಯಾಯಬದ್ಧವಾಗಿ ಜೀವನ ಮಾಡುವಂಥದ್ದು, ನ್ಯಾಯಬದ್ಧವಾದ ಕಾರ್ಯಗಳು ಮಾಡುವಂಥದ್ದು ಮತ್ತು ಯೇಸುವಿನೊಟ್ಟಿಗೆ ನಂಬಿಕೆ ಪ್ರಯಾಣ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ನಿಮ್ಮ ನಂಬಿಕೆಯ ಪ್ರಯಾಣಗಳು ಮುಂದುವರಿಯಲಿ. ಇನ್ನು ಉಳಿದ ಭಾಗವನ್ನು ಸ್ವಲ್ಪವಾಗಿ ಈ ವಾರದುದ್ದಕ್ಕೂ ನಿಮ್ಮೊಟ್ಟಿಗೆ ಮಾತಾಡ್ತಾನೆ. ದೇವರು ನಿಮ್ಮೊಂದಿಗಿರಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ಸ್ವಾಮಿ, ನೀನು ನಮ್ಮೊಟ್ಟಿಗೆ ಇಷ್ಟೊತ್ತು ಮಾತಾಡೋದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕ ನೀನು ಕೊಟ್ಟಂತ ಆಲೋಚನೆಗಳಿಗಾಗಿಯೂ ನಿನಗೆ ಸ್ತೋತ್ರ. ಸ್ವಾಮಿ, ನಮ್ಮ ಭಕ್ತಿ ಕೇವಲ ಪ್ರಾರ್ಥನೆಗೆ, ಆರಾಧನೆಗೆ ಸೀಮಿತವಾಗಿರದೆ, ನಮ್ಮ ಭಕ್ತಿ ಅದು ನಿಜವಾಗಲೂ ಕೂಡ ನಿನ್ನನ್ನು ಪ್ರತಿನಿಧಿಸುವಂಥ ಭಕ್ತಿಯಾಗಲಿ. ನಾವು ಯಾವ ರೀತಿಯಲ್ಲಿ ನಮ್ಮ ನಂಬಿಕೆಯನ್ನು ಬೆಳೆಸಬೇಕು ಎಂಬುದನ್ನು ನೀನು ಕಲಿಸಿಕೊಟ್ಟಿದೆ ಸ್ವಾಮಿ. ನಮ್ಮ ನಂಬಿಕೆ ಅದು ಕೇವಲ ತೋರಿಕೆಯ ನಂಬಿಕೆ ಆಗಿರದೆ, ನ್ಯಾಯಬದ್ಧವಾದ ಜೀವಿತವನ್ನು ಅಳವಡಿಸಿಕೊಂಡಂಥ ನಂಬಿಕೆಯಾಗಿರಲಿ. ನಮ್ಮ ಸಭೆಯ ಜೀವನಗಳು ಅದು ಪ್ರೀತಿಯಿಂದ ಮತ್ತು ಸೇವೆಯನ್ನು ಆಧಾರ ಮಾಡಿಕೊಂಡ ಅದು ಸಭೆಗಳಾಗಿರಲಿ. ನಮ್ಮ ಸಭೆಗಳಲ್ಲಿ ಅಧಿಕಾರ ಎಂಬ ದಾಹಗಳು ಅದು ಬದಿಗೆ ಹೋಗಲ್ಪಟ್ಟು ಸೇವೆ ಎಂಬುದು ಪ್ರಾಮುಖ್ಯವಾಗಿ ಬೆಳೆಯಲಿ. ಆ ಮೂಲಕ ಸ್ವಾಮಿ, ನಾವು ನಿನ್ನನ್ನು ಮನಪೂರ್ವಕವಾಗಿ ಆರಾಧಿಸಲಿಕ್ಕೆ ಮತ್ತು ನಿನ್ನನ್ನು ಹಿಂಬಾಲಿಸಲಿಕ್ಕೆ ನಿನ್ನ ವಾಕ್ಯಗಳು ನಮಗೆ ಸಹಾಯ ಕೊಟ್ಟು ಮುನ್ನಡೆಸಲಿ. ಆಮೇನ್. ಕಡೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 247ನೇ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 247 ಮೊದಲಿನ 2 ಚರಣ ಮಾತ್ರ ಹಾಡಿಕೊಳ್ಳೋಣ. ನಾನು ನಿನ್ನ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ.
ಕಂಠ ಪ್ರಾರ್ಥನೆಯನ್ನು ಭಯಭಕ್ತಿಯಿಂದ ಅರಿಕೆ ಮಾಡೋಣ. ನಂತರ ಅಯ್ಯನವರು ಅಂತ್ಯಾಶ್ವಾದ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದಂತೆ ಕೇಡಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವ. ನ್ಯಾಯಬದ್ಧವಾದ ಜೀವನಕ್ಕೆ ನಮ್ಮನ್ನು ಕರೆದಂಥ ದೇವರು ನ್ಯಾಯಬದ್ಧವಾದ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಲಿ. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಮತ್ತು ಸಹವಾಸ ಯಾವಾಗಲೂ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮನ್ನು ಬಲಪಡಿಸಲಿ. ಆಮೇನ್.